ಇವಾಗ ನಾವೇನು ಮಾಡ್ತೀವಿ ಅಂದ್ರಣ, ಈಗ ಟೆಂಪ್ರೇಚರ್ನ ಕಮ್ಮಿ ಮಾಡಲಿಕ್ಕೆ ಮನೆ ಮೇಲೆ ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ. ಕುರಿದ ಮೇಲೆ ತೋರಿಸ್ತೀನಿ ಬನ್ನಿರಿ. ಮನೆ ಮೇಲೆ ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ. ಒಳಗೆ ಹ್ಯೂಮಿಡಿಟಿನ ಸ್ವಲ್ಪ ಜಾರ್ತದೆ. ಒಳಗೆ ಹ್ಯೂಮಿಡಿಟಿ ರೈಸ್ ಮಾಡೋಕ್ಕೆ ಹ್ಯೂಮಿಡಿಫೈರ್ ಬಳಸ್ತಾರೆ. ಅಫ್ಕೋರ್ಸ್ ಟೆಂಪ್ರೇಚರ್ ಬೇಕು ಅಂದರೆ ಹೀಟ್ರ್ ಬಳಸ್ತೀವಿ. ಅದನ್ನು ಸೋಫಿಕೇಶನ್ ತೆಗಿಯೋಕ್ಕೆ ಎಕ್ಸಾಸ್ಟ್ ಫ್ಯಾನ್ ಬಳಸ್ತೀವಿ. ಇಷ್ಟು ಸಿಂಪಲ್ದು. ಇದನ್ನೇ ಈಸಿಲಿ ಆಟೋಮೇಟೆಡ್ ಮಾಡ್ತಾರೆ ಅಷ್ಟೇ. ಆದರೆ ಅದರಲ್ಲಿ ಸಮಸ್ಯೆಗಳು ಟೆಕ್ನಿಕಾಲಿಟಿ ಇದ್ದಲ್ಲ, ಅದನ್ನು ಸಾಲ್ವ್ ಮಾಡಿದ್ರೆ ಇಟ್ಸ್ ಫ್ಯಾಂಟಾಸ್ಟಿಕ್. ನಮ್ಮ ಚಾಕಿ ಸೆಂಟ್ರಲ್ಲಿ ಏನು ಬೇಕು ನಮಗೆ? 27ರಿಂದ 28 ಡಿಗ್ರಿ ಟೆಂಪ್ರೇಚರ್ ಬೇಕು, 75ರಿಂದ 80% ಹ್ಯೂಮಿಡಿಟಿ ಬೇಕು. ಅಲ್ಲಿ ಸೋಫಿಕೇಶನ್ ಇರಬಾರ್ದು, ಪ್ಯಾಥೋಜನ್ ಫ್ರೀ ವಾತಾವರಣ ಇರಬೇಕು, ರಸಭರಿತವಾದ ಸೊಪ್ಪಿರಬೇಕು. ಇನ್ನೇನು ಕೇಳ್ತಾ ಹುಳುಗಳು ಅಷ್ಟೇ ಕೇಳೋದು. ಅದನ್ನು ಕೊಟ್ಟರೆ ಪರ್ಫೆಕ್ಟು. ಹೌದು, ಟೆಕ್ನಾಲಜಿ ಅಣ್ಣ. ಇದು ಚೈನಾದಿಂದ ತರಿಸಿದ ಮಿಷನ್ಗಳು. ಇದು ಮೊದಲು ಚಾಕಿ 1ನೇ ದಿನ 2ನೇ ದಿನ ಬಳಸ್ತೀವಿ. ಅಂದರೆ ಅದು ತುಂಬ ಸಣ್ಣ ಪ್ರಮಾಣದಲ್ಲಿ ಕತ್ತರಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಕತ್ತರಿಸುತ್ತೆ. ಚಾಕಿ ಅದು 1ನೇ ದಿನ 2ನೇ ದಿನ ಬಳಸ್ತೀವಿ. ಆಮೇಲೆ ಬೇರೆ ಮಿಷನ್ಸ್ ಇದೆ. ಸಿಂಗಲ್ ಬ್ಲೇಡ್ ಮಿಷನ್ನು, ಡಬಲ್ ಬ್ಲೇಡ್ ಮಿಷನ್ನು, 3 ಬ್ಲೇಡ್ ಮಿಷನ್ಸ್ ಎಲ್ಲ ಇದೆ. ಅಂತಕ್ಕೆ ತಕ್ಕಂತೆ ಬಳಸ್ಕೊಂಡು ಹೋಗ್ತೀವಿ. ಇದು ಸೊಪ್ಪಿನ ಮನೆಗಳು. ಅಲ್ಲೂ ಸೊಪ್ಪಿನ ಮನೆ ಇದೆ. ನಾವೇನು ಮಾಡ್ತೀವಿ ಸೊಪ್ಪಿನ ಮನೆಗಳಲ್ಲಿ? ಎಗೈನ್ ಡಿಸಿನ್ಫೆಕ್ಷನ್. ಈಗ ಇಲ್ಲಿ ಮೊನ್ನೆ ಇಟ್ಟಿದ್ರು ಸೊಪ್ಪು, ಇದಕ್ಕೆಲ್ಲ ಔಷಧಿ ಹೊಡೆದು ರೆಡಿ ಮಾಡವ್ರೆ. ಈಗ ನೆಕ್ಸ್ಟ್ ಅಲ್ಲಿ ಇಡ್ತಾರೆ. ಇಲ್ಲಿ ಪ್ಯಾಥೋಜನ್ ಬೆಳೆದಂಗೆ ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಹೋಗಬೇಕು. ಅದಕ್ಕೆ ಒಂದಕ್ಕೆಲ್ಲ ಒಂದೊಂದು ಹಿಡಿದ್ರೇಬೇಕು. ಈಗ ಚಾಕಿ ಮಾಡಲಿಕ್ಕೆ ನಮಗೆ ಹೆಚ್ಚು ಕಮ್ಮಿ 16 ಮನೆಗಳಿದೆ. ಅಂದರೆ ಒಂದಾದ್ಮೇಲೆ ಒಂದು ಡಿಸಿನ್ಫೆಕ್ಷನ್ ಆದಮೇಲೆ ಮುಂದಕ್ಕೆ ಹೋಗೋದು. ಇದು ಮೊಟ್ಟೆ ಇಡೋಕ್ಕೂ ಅಷ್ಟೇ, 1 ಅಲ್ಲ 3 ಮನೆ ಡಿಸಿನ್ಫೆಕ್ಷನ್ ಆದಮೇಲೆ ಮುಂದಕ್ಕೆ ಹೋಗೋದು. ಮತ್ತು ಸೊಪ್ಪಿನ ಮನೆಯೂ ಅಷ್ಟೇ, 2 ಮನೆ ಡಿಸಿನ್ಫೆಕ್ಷನ್ ಆದಮೇಲೆ ಮುಂದಕ್ಕೆ ಹೋಗೋದು. ಇದು ಫಾಲ್ ಸೀಲಿಂಗ್ ಮಾಡಿರೋ ಉದ್ದೇಶ ಏನು ಅಂದರೆ, ನಾವು ಟೆಂಪ್ರೇಚರ್ ಅನ್ನೋದಕ್ಕಿಂತನೂ ನಮಗೆ ಹ್ಯೂಮಿಡಿಟಿ ಅದಕ್ಕೆ ಮಾಡಿದ್ದೀವಿ. ಟೆಂಪ್ರೇಚರ್ ಕಮ್ಮಿ ಮಾಡಲಿಕ್ಕೆ ರೂಫ್ ಮೇಲೆ ಏನು ಮಾಡಿದ್ದೀವಿ ನಾವು? ಹೀಟ್ ರಿಜೆಕ್ಷನ್ ಪೈಂಟ್ ಹೊಡೆದಿದ್ದೀವಿ. ಆ ಹೀಟ್ ರಿಜೆಕ್ಷನ್ ಪೈಂಟ್ ಹೆಂಗೆ ಮಾಡುತ್ತೆ ಅಂದರೆ, ನಿಮ್ಮ ಶೀಟ್ದು ಆಯಸ್ಸು ಜಾಸ್ತಿ ಮಾಡುತ್ತೆ, ಒಂದು 4 ಡಿಗ್ರಿ ಹೀಟು ಕಮ್ಮಿ ಮಾಡಿಬಿಡುತ್ತೆ. ಅದ್ರ ಮೇಲೆ ಮೊದಲು ಗರಿ ಹಾಕ್ತಿದ್ದೀವಿ. ಗರಿದು ಏನು ಸಮಸ್ಯೆ ಆಯ್ತಿತ್ತು ಅಂದರೆ, ನಮಗೆ ಮಳೆಗಾಲದಲ್ಲಿ ತೇವಾಂಶನ ಜಾಸ್ತಿ ಮಾಡಿಬಿಡೋದು, ಅದು ನೆಗೆಟಿವ್ ಆಗೋದು. ಚಳಿಗಾಲದಲ್ಲಿ ಉಷ್ಣಾಂಶನೇ ಕಮ್ಮಿ ಮಾಡಿಬಿಡೋದು, ಅದು ನೆಗೆಟಿವ್ ಆಗೋದು. ಅದರಿಂದ ವಾಟರ್ ಸ್ಪ್ರೇ ಮಾಡ್ತೀವಿ, ಹ್ಯಾಂಡ್ಲು ಮಾಡ್ತೀವಿ. ಇದೇ ಮಾಡಲ್ಲ, ಗರಿ ಹಾಕಲ್ಲ. ಈಗ ದೊಡ್ಡ ಪ್ರಮಾಣದಲ್ಲಿ 2ನೇ ಜ್ವರಕ್ಕೆ ಜರಡಿಲಿ ಕ್ಲೀನ್ ಮಾಡ್ತೀವಿ. ಈ 1ನೇ ಜ್ವರಕ್ಕೆಲ್ಲ ಬಿಡಿಸ್ತಾರೆ, ಯಾಕೆಂದರೆ ಅದು ಕಡ್ಡಿಗಳು 1ನೇ ಜ್ವರದ ಹುಳುಗಳಿಗೆ ತೊಂದರೆ ಕೊಡುತ್ತೆ ಅಂತ. ಇದು ಸೊಪ್ಪಿನ ಮನೆ. ಸೊಪ್ಪಿನ ಮೇಲೆ ಏನು ಇರಬೇಕು? ನಮಗೆ ಟೆಂಪ್ರೇಚರ್ ತುಂಬ ಕಮ್ಮಿ ಇರಬೇಕು, ತೇವಾಂಶ ಜಾಸ್ತಿ ಇರಬೇಕು. ನಿಮ್ಗೆ ಆ ಫೀಲ್ ಆಗ್ತಾ ಇದೆಯಲ್ವಾ? ನಾವು ಸೊಪ್ಪನ್ನ ಬರೀ ಬೆಳೆದ್ಬಿಟ್ರೆ ಆಗಲ್ಲ. ಆ ತಾಜಾ ಸೊಪ್ಪು ಹುಳು ಹೊಟ್ಟೆಗೆ ಹೋಗಬೇಕು. ಅದನ್ನ ಪ್ರಿಸರ್ವ್ ಮಾಡೋಕ್ಕೆ, ಕಟಿಂಗ್ ಮಾಡೋಕ್ಕೆ ಆ ಜಾಗ ಎಲ್ಲ ಆ ಮಟ್ಟದಲ್ಲಿ ಕೂಲಾಗಿರಬೇಕು. ನಾವು ಸುಮ್ಮನೆ ನಾವು ಹುಳುಕ್ ಮನೆ ಅಲ್ಲ, ಸೊಪ್ಪು ಮನೆ ಕಟ್ಟಿ ಬರೀ ಹ್ಯೂಮಿಡಿಫೈಯರ್ ಹಾಕೊಂಡ್ರೆ ಏನು ತೊಂದರೆ ಏನಿಲ್ಲ, ಒಳ್ಳೇದು, ತೊಂದರೆ ಇಲ್ಲ. ಆದರೆ ಒಂದನ್ನು ಗಮನದಲ್ಲಿಡಬೇಕು, ನಾವು ಹ್ಯೂಮಿಡಿಫೈರ್ಗೆ ಹಾಕೋ ನೀರು RO ವಾಟರ್ ಆಗಿರಬೇಕು. ಯಾಕೆಂದ್ರೆ ಅದರಲ್ಲಿರೋ ಪ್ಯಾಥೋಜನ್ ಮಾಡಿಬಿಟ್ರೆ ನೀವೆಲ್ಲ ಕಡೆ ಕಾಮನ್ ಸೆನ್ಸು. ಇದರಲ್ಲಿ ಏನು ವಿಪರೀತ ವಿಜ್ಞಾನ ಬೇಕಾಗಿಲ್ಲ, ಕಾಮನ್ ಸೆನ್ಸು. ಈಗ ನಾವು ತಿನ್ನೋಕ್ಕೆ ವಿಷಯ ಆದರೆ ನಮಗೆ ಸಮಸ್ಯೆ ಆಗಲ್ವಾ? ಈ ಥರ ಇಲ್ಲಿ ಇದೊಂದು ಕಾಂಪ್ಯಾಕ್ಟ್ ಆಗೈತೆ. ಯಾಕೆ ಕಾಂಪ್ಯಾಕ್ಟ್ ಆಗಿದೆ? ಟೆಂಪ್ರೇಚರ್ ಕಮ್ಮಿ ಇದೆ, ಹ್ಯೂಮಿಡಿಟಿ ಜಾಸ್ತಿ ಇದೆ. ಆಮೇಲೆ ಬ್ಲ್ಯಾಕ್ ಇರಬೇಕು. ಆ್ಯಕ್ಚುಲಿ ಈಗ ಲೈಟ್ ಆನ್ ಮಾಡೋಕ್ಕೆ ಯಾಕೆ ಆನ್ ಮಾಡಿದ್ದಾರೆ? ನಮಗೆ ತೋರ್ಸೋಕೆ ಆನ್ ಮಾಡಿದ್ದಾರೆ. ಬ್ಲ್ಯಾಕ್ ಇದ್ದರೆ ಅದ್ರ ಜೈವಿಕ ಕ್ರಿಯೆ ನಡೆಯಲ್ಲ, ಜಾಸ್ತಿ ಸ್ಪೀಡಾಗಿ ಆಗಲ್ಲ, ಅದು ಕತ್ಲೆ ಆಗಿದೆ ಅಂತ ಸುಮ್ಮನೆ ಇರ್ತದೆ. ಇದೆಲ್ಲ ಇಂಪಾರ್ಟೆಂಟೇ. ಯಾವಾಗಲೂ ಲೈಟೇ ಇದ್ದರೆ ಅದರಲ್ಲಿರೋ ಪೋಷಕಾಂಶನೆಲ್ಲ ಕಡ್ಡಿ ಕಳಿಸ್ಬಿಡುತ್ತೆ. ಹುಳು ತೋರಿಸ್ತೀನಿ ಬನ್ನಿ. ರಘು, ಈಗ ನಮ್ಮ ಹತ್ರ ಟನ್ಗಟ್ಟಲೆ ಸೊಪ್ಪಿರುತ್ತೆ. ನಮ್ಮ ಹತ್ರ ಈಗ ಒಂದೊಂದು ಬ್ಯಾಚ್ 15,000 20,000 ಚಾಕಿ ಇರುತ್ತೆ ಎವ್ರಿ 4 ಡೇಸು. ಆ ಟೈಮಲ್ಲಿ ನಾವು ಟನ್ಗಟ್ಟಲೆ ಬರ್ತಾ ಇರುತ್ತೆ, ಕತ್ತರಿಸ್ತಾ ಇರ್ತೀವಿ. ಈಗೆಲ್ಲ ಮ್ಯಾಕ್ಸಿಮಮ್ 1ನೇ ಜ್ವರ ಇದ್ದಾಗ 2ನೇ ಜ್ವರದ್ದೆಲ್ಲ ಬ್ಯಾಚಿಗೆ ಶುರು ಮಾಡ್ತಾರೆ. ಈಗ ಪಟ ಅಂತ ಕತ್ತರಿಸಿ ಜರಡಿ ಎತ್ಕೊತಾ ಇರ್ತಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋದಾಗ ಮಾಡಲೇಬೇಕಾಗುತ್ತೆ ಅದು. ಆಮೇಲೆ ನೀವು G2 ನೋಡಿದ್ದೀರಿ, ಅಡಿಯಿಂದ ಮುಡಿವರೆಗೂ ಮೃದುನೇ ಅದು. ಸರ್, ಈಗ ಊಜಿ ಆ್ಯಕ್ಚುಲಿ ಬಂದು ಮೊಟ್ಟೆ ಕೊಡೋದು ಚುಚ್ಚಲ್ಲ. ಅದು ಊಜಿ ಏನು ಮಾಡುತ್ತೆ ಅಂದರೆ, ಹಿಂಗೆ ರಿಂಕಲ್ ಇರುತ್ತಲ್ಲ ಹುಳು ಮೇಲೆ, ಆ ರಿಂಕಲಲ್ಲಿ ಒಂದು ಮೊಟ್ಟೆ ಇಟ್ಬಿಡುತ್ತೆ. ಅದು ಹ್ಯಾಚ್ ಆಗಿ ತೂತ್ ಮಾಡ್ಕೊಂಡು ಒಳಗಡೆ ಹೋಗುತ್ತೆ. ಊಜಿ ಪೌಡ್ರು ಏನು ಮಾಡುತ್ತೆ ಅಂದರೆ, ನಾವು ಊಜಿ ಪೌಡ್ರನ್ನ ಹುಳುಗಳ ಮೇಲೆ ಉದುರಿಸಿದಾಗ ಆ ಮೊಟ್ಟೆನ ಅದು ಇನ್ಫರ್ಟೈಲ್ ಮಾಡುತ್ತೆ, ಆ ಮೊಟ್ಟೆನ ಸುಟ್ಟುತ್ತೆ. ಅದು ದಟ್ ಇಸ್ ದ ಲಾಜಿಕ್. ಅದು ಊಜಿ ಪೌಡ್ರ್ ಅಲ್ಲ. ನಿಮಗೆ ಅದೇನಾಗುತ್ತೆ, ನಾವು ಕಾಸ್ಟ್ ಎಫೆಕ್ಟಿವ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ನ ಲೆಕ್ಕ ಹಾಕಬೇಕು. ಊಜಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ತೊಂದರೆ ಕೊಡ್ತಾ ಇದೆ.
ಮೊದಲು ಫಿಸಿಕಲ್ ಆಗಿ ಅದು ಎಲ್ಲೂ ಮನೆ ಒಳಗೆ ಬರ್ದಂಗೆ ಎಲ್ಲ ಮುಚ್ಚೋದು. ಆಮೇಲೆ ಒಂದು ಆ್ಯಂಟಿ ಚೇಂಬರ್ ಮಾಡಿ. ಆ್ಯಂಟಿ ಚೇಂಬರ್ ಅಂದರೆ ಒಂದು ಚೇಂಬರ್ ಒಳಗೆ ಹೋಗಿ ಆಮೇಲೆ ಇನ್ನೊಂದು ಚೇಂಬರ್ ಒಳಗೆ ಹೋಗೋದು. ಅದನ್ನು ಕಟ್ಟಬೇಕು ಅಂತ ಏನಿಲ್ಲ, ನೀವು ಇದ್ರಲ್ಲಿ ಮಾಡ್ಬೋದು, ಶೇಡ್ ನೆಟಲ್ಲಿ ಮಾಡೋದು ಅಥವಾ ಪರ್ದದಲ್ಲಿ ಮಾಡೋದು. ಅಲ್ಲಿ ಸಮಸ್ಯೆ ಇದೆಯಾ ಅದು ನೋಡೋದು. ಅದು ಹಿಂಗೆ ಆಮೇಲೆ ಹೊರಗಡೆ ಎಲ್ಲ ಆ್ಯಸಿಫಾರ್ ಇಟ್ಟು ಅಟ್ರ್ಯಾಕ್ಟ್ ಮಾಡಿ ಸಾಯಿಸೋದು ಅಥವಾ ಊಜಿ ಪೌಡ್ರ್ ಇಟ್ಟು ಅಟ್ರ್ಯಾಕ್ಟ್ ಮಾಡಿ ಸಾಯಿಸೋದು. ಯಾವುದೇ ನೀರಲ್ಲಿ ನೀವು ಯೆಲ್ಲೋ ಕಲರ್ನ ರಿಫ್ಲೆಕ್ಷನ್ ಮಾಡಿದ್ರೆ ಅದು ಅಟ್ರಾಕ್ಟಾಗಿ ಬಿದ್ದುಬಿಡುತ್ತೆ. ಆಮೇಲೆ ಒಂದು ಇದಿರುತ್ತಲ್ಲ ಗಮ್ ಶೀಟ್ಸು ಎಲ್ಲ ನೇತಾಗಿ ಗಮ್ ಶೀಟ್ಸಲ್ಲಿ ಮಾಡಿ ಇದೆಲ್ಲ ಆಗಿ ಅನಿವಾರ್ಯ ಅಂದರೆ ಹೊಡಿಬೇಕು. ಅದು ತೊಂದರೆ ಆಗ್ತಾ ಇದೆ ಅಂದರೆ, ಇಲ್ಲದ್ರೆ ಬೇಡ. ನಾವು ಟೆಕ್ನಾಲಜಿನ ಬಳಸಬಾರ್ದು, ನಮ್ಗೆ ನೀಡಿದ್ರೆ ಬಳಸಬೇಕು, ಇಲ್ಲದ್ರೆ ಬಳಸಬಾರ್ದು. ಇನ್ಫೆಕ್ಷನ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಲ್ವಾ ಅಂತ ರಜಣ. ನಾನೇನು ಇಂಡಸ್ಟ್ರಿಯಲ್ ಕ್ವಾಲಿಟಿ ಹಾಕಬೇಕು, ನಾವು ಪ್ರತಿಯೊಂದನ್ನು ಇಂಡಸ್ಟ್ರಿಯಲ್ ಕ್ವಾಲಿಟಿ ಹಾಕಬೇಕು. ಇದನ್ನು ಮುಚ್ಚಿಬಿಡ್ಬೇಕು ಅಷ್ಟೇ, ಇದು ಮುಚ್ಚಬೇಕು, ಇದನ್ನೆಲ್ಲ ಮುಚ್ಚಬೇಕು. ಆಮೇಲೆ ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ, ನಮಗೆ ಕೆಲಸ ಆಗಬೇಕು. ಕೆಲವರು ತುಕ್ಕಿಡಿತೆ ಅಂತ ಬ್ಲೀಚಿಂಗ್ ಪುಡಿ ಹೊಡಿಯಲ್ವಂತೆ, ಇವ್ರ ಜೀವನನೇ ತುಕ್ಕಿಡಿತಾ ಇದೆ, ಸೆರಿಕಲ್ಚರೇ ಆಯ್ತಾ ಇಲ್ಲ ಇವ್ರ ಕೈಲಿ. ಮನೆ ತುಕ್ಕಿಡೋರು ಏನು ಪ್ರಾಬ್ಲಮ್ಮು, ಮಾಡ್ಬೋದಲ್ಲ. ಸಿಬಿನ ಇದು ನೆನ್ನೆ ಚಾಕಿ ಆಗಿರುವಂಥದ್ದು. 2 ದಿನ ಇದು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ 2 ದಿನ ಅದನ್ನು ಪೈಲಪ್ ಮಾಡ್ತೀವಿ, ಆನಂತರ ಇದು ಕಳಿಸ್ತೀವಿ ಅನುಕೂಲಕ್ಕೆ ತಕ್ಕಂತೆ. ಆಮೇಲೆ 365 ದಿನಕ್ಕೆ 365 ಸೂತ್ರ. ಇವತ್ತು ಗಾಳಿ ಬಂತು, ಮಳೆ ಬಂತು, ಇವತ್ತು ಬಿಸಿಲಿದೆ, ಇವತ್ತು ಒಣ ಹವೆ ಇದೆ, ಇವತ್ತು ಆರ್ದ್ರತೆ ಇದೆ. ಇದರ ಆಧಾರದ ಮೇಲೆ ಪೈಲಪ್ ಮಾಡಬೇಕಾ, ಡ್ರೈ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ತಳ್ಳಬೇಕು ಅದು. ಆಮೇಲೆ ಹುಡುಗರಿಗೆ ಸ್ಟ್ಯಾಂಡರ್ಡ್ ಪ್ರೊಡ್ಯೂಸರ್ ಆಗ್ಬಿಟ್ಟು ಬಿಡಬಾರ್ದು. ಈ ಥರ ಹುಡುಗರು ಎಕ್ಸ್ಪೀರಿಯನ್ಸ್ ಇರೋ ಹುಡುಗರು ಇರಬೇಕು. ಹಿಂಗೆ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿ. ಇದು ಸೆಕೆಂಡ್ ಡೇ. ನೀವು ಸೈಜ್ ನೋಡ್ಬೋದು, ಸೊಪ್ಪಿನ ಕ್ವಾಲಿಟಿ ನೋಡ್ಬೋದು. ರೇಷಣ ಹೆಂಗಿದೆ ನೋಡಿ, ತೋರಿಸು, ನೆಕ್ಸ್ಟ್ ತೋರಿಸಪ್ಪ. ನಿಮಗೆಲ್ಲ ಊಜಿ ನೋಡೋದು ಪ್ರಾಬ್ಲಮ್ ಬರಲ್ಲ. ಆದರೆ ಆ್ಯಕ್ಚುಲಿ ಅದು ತಬ್ಬು ಹಿಡಿದ್ಬಿಟ್ಟು ಮೊಟ್ಟೆ ಇಡೋಕ್ಕಾಗಲ್ಲ 2ನೇ ಜ್ವರದ ಗಂಟ. ಆದರೆ ಊಜಿ ತುಂಬ ಕೆಟ್ಟ ಪರಿಸ್ಥಿತಿಲಿದ್ದಾಗ 2ನೇ ಜ್ವರಕ್ಕೆ ಹುಳು ಗಾತ್ರದಲ್ಲಿ ರೊಬಸ್ಟಾಗಿ ಕೂತಿದ್ದಾಗ ಆಗ ಸಾಧ್ಯತೆ ಇದೆ, ಪಾಸಿಬಿಲಿಟೀಸ್ ಇಸ್ ದೇರ್. ಆದರೆ ಅದು ಕಮ್ಮಿ ಸಾಧ್ಯತೆ, ತೀರಾ ಕಮ್ಮಿ ಸಾಧ್ಯತೆ ಅದು. ಯಾವತ್ತು ಹೋಗ್ತಾ ಇದೆ ಇದು? ಈಗ ಫೀಡಿಂಗ್ ಶುರು ಮಾಡ್ತಾರೆ. ಈಗ ಮಧ್ಯಾಹ್ನ ಫೀಡಿಂಗ್ ಇನ್ನೂ ಕೊಟ್ಟಿಲ್ಲ. ಈಗ ಬೆಡ್ ಕ್ಲೀನ್ ಮಾಡ್ತಾರೆ. ಈಗ ಒಂದು ಫೀಡಿಂಗ್ ಕೊಟ್ಬಿಟ್ಟು ಬೆಡ್ ಕ್ಲೀನ್ ಮಾಡ್ತಾರೆ. ಡೆಲಿವರಿ ಅಣ್ಣ ಇದು ನಾಡಿದ್ದು ಸಂಜೆ, ನಾಳೆ ಸಂಜೆ, ನಾಳೆ ರಾತ್ರಿ. ಸೈಡಲ್ಲಿ ಸ್ವಲ್ಪ ಹುಡುಗರಿಗೆ ಸೊಪ್ಪು ಕೊಡೋಕೆ ಹೇಳ. ಆಗಲಿ, ಬಟ್ ಸೈಡಲ್ಲಿ ಸ್ವಲ್ಪ ಫೀಡಿಂಗ್ ಕೊಡ್ಬೇಕು ಅವರು. ರಜು ಇಲ್ಲೋ ಬಂದ್ಬಿಡು. ಈಗ ಅಣ್ಣ ಅದು ಹುಳು ಮನೆಗಳು ಹುಳು ಇರೋದು, ಇದು ಖಾಲಿ ಮಾಡ್ಕೊಳ್ಳಲ್ಲ ಬ್ಯಾಚ್ನ. ಇನ್ನೂ ಏನೂ ಆನ್ ಆಗಿಲ್ಲ ಇಲ್ಲಿ, ಬೆಳೆನೇ ಇಲ್ಲ, ಅದರಿಂದ ನಾವೇನೂ ಮೇಂಟೈನ್ ಮಾಡಿಲ್ಲ. ಇಲ್ಲಿ ಹೈಜೀನ್ ಇರಬೇಕು ನಿಮ್ಗೆ. ಒಂದು ವಾಸನೆ ಅರ್ಥ ಆಗುತ್ತೆ, ಇದು ನೀಟ್ ಇದೆ ನೀಟಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮಗೇನೆ. ಈ ಆಕ್ಟಿನೋಮೈಸಿಟ್ಸು, ಫಂಗಸ್ಸು, ಬ್ಯಾಕ್ಟೀರಿಯಾ, ವೈರಸ್ ಇದ್ದರೆ ಅಲ್ಲಿ ವಾತಾವರಣನೇ ಬೇರೆ ಥರ ಇರುತ್ತೆ. ಒಂದು ಹುಳು ಮನೆಗೆ ಹೋದರೆ ಹೇಳ್ಬೋದು, ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಆ ಹುಳು ಮೇಯ್ಬೇಕಾದ್ರೆ ಒಂದು ಮರ್ಗರಿಯ ಶಬ್ದ ಬರುತ್ತಲ್ಲ, ಒಂದು ಮಳೆ, ಜಡಿ ಮಳೆ ಆದಂಗೆ, ಆ ಶಬ್ದದರೆ ಹೇಳ್ಬೋದು ಆ ಹುಳು ಆರೋಗ್ಯವಾಗಿದೆ ಇಲ್ಲ, ಅಲ್ಲಿ ವಾಸನೆನೇ ಹೇಳ್ಬೋದು. ನಾವು ಹುಳು ಮನೆ ತೋರಿಸ್ತೀವಿ, 400 ಮೊಟ್ಟೆ ಇಟ್ಟಿದ್ದೀವಿ, ಅದನ್ನು ತೋರಿಸ್ತೀನಿ. ರಘು ಅಣ್ಣ ಬನ್ನಿ. ಈ ಟ್ರೇಗಳೆಲ್ಲ ಮಿಕ್ಸ್ ಮಾಡಿಬಿಟ್ರಲ್ಲ, ಯಾಕೆ ಮಾಡಿದ್ರಿ? ಟ್ರೇಗಳು ವಿಪರೀತ ಡಿಮ್ಯಾಂಡ್ ಆಗೋಯ್ತು ರೈಷಣ. ನನಗೆ ಕಲರ್ ಟ್ರೇ, ನಾನು ಬ್ಲೂ ಬೇಕು ಅಂದಾಗ ನಾನು ಯಾವುದೋ ಒಂದು ಕೊಡಪ್ಪ ಅಂತ ತರಿಸ್ಬಿಟ್ಟೆ. 800 ಟ್ರೇ ತರಿಸ್ದೆ. ಯಾಕೆ ಅಂದರೆ ನಮ್ಮ ಮಿಲ್ಕ್ಗೆ ದೊಡ್ಡ ಪ್ರಾಬ್ಲಮ್. ಪ್ಲಾಸ್ಟಿಕ್ ಐಟಮೇ ಇಲ್ಲ ಅಣ್ಣ. ಪ್ಲಾಸ್ಟಿಕ್ ಐಟಮ್ ಇಲ್ಲ. ಮೊನ್ನೆ ಮೊಸರು 2.5 ಲಕ್ಷಕ್ಕೆ ಹೊರಟೋಯ್ತು. 2 ಲಕ್ಷ ಇದ್ದಿದ್ದು. ನಮ್ಮ ಹತ್ರ ಟ್ರೇಗಳಿಲ್ಲ ಮೊಸರನ್ನ ಕಳಿಸ್ಕೊಡ ಪಾರ್ಸಲ್ ಮಾಡಲಿಕ್ಕೆ. ನೀವು ದುಡ್ಡು ಕೊಟ್ಟರು ಮಾರ್ಕೆಟಲ್ಲಿ ಇಲ್ಲ. ಆಮೇಲೆ ಅಣ್ಣ ಗೊತ್ತು, ಇದು ಪ್ಲಾಸ್ಟಿಕ್ ಇದ್ರ ಪ್ರೊಡಕ್ಷನ್ ಇದರಿಂದ ಆಗುತ್ತೆ ಅಂತ, ಪೆಟ್ರೋಲ್. ಹೌದೌದು, ಪೆಟ್ರೋಲಿಯಂ ಪ್ರಾಡಕ್ಟ್. ಆದರೂ ನಾವು ಯುದ್ಧದ ಮರ್ತೇ ಬಿಟ್ಟಿವಿ. ಏನು ಸಿಗಲ್ವಾ? ನಾನು ಮರಿಲೇ ಇಲ್ಲ. ಕೆಮಿಕಲ್ ಫರ್ಟಿಲೈಸರ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಈಗಲೂ ಆರ್ಡರ್ ಮಾಡಿದ್ದೀನಿ. ನಾನು 28 ಎಕರೆ RTC ಇದೆಯಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು, ಈಗ ಪ್ರಾಬ್ಲಮ್ ಇದೆ, ನೀವು ಕೇಳಿದಷ್ಟೆಲ್ಲ ಕೊಡಲ್ಲ ಕೆಮಿಕಲ್ ಫರ್ಟಿಲೈಸರು, ಅದೆಲ್ಲ ಮಾಡಿಬಿಟ್ಟು ಈಗಲೂ ಒಂದು 200 ಮೂಟೆ ಆರ್ಡರ್ ಮಾಡಿದ್ದೀನಿ. ನಾವು ನಮ್ಮ ಕಸುಬಿಗೆ ಏನು ಬೇಕೋ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಬೇಕು, ಮಾಡಲೇಬೇಕು. ಕೊನೆಗೆ 390 ರೂಪಾಯಿ ಇದ್ದು ಟ್ರೇಗೆ 540 ರೂಪಾಯಿ ಕೊಟ್ಟು ತರಿಸೋದು.
ಕೊನೆಗೆ ಅದು ಯಾವ್ಯಾವ ಕಲರ್ ಇದೆ ಕೊಟ್ಬಿಡಿ, ನನಗೆ ಟ್ರೇ ಬೇಕು ಅಷ್ಟೇ. ಇದು ಇವತ್ತು ಕ್ಲೀನಿಂಗ್ ಆಗ್ತಾ ಇದೆಯಾ? ಸೇಮ್ ಅದೇ ಬ್ಯಾಚ್ ಅಲ್ವಾ? ಅದೇ ಬ್ಯಾಚು. ನೆಕ್ಸ್ಟ್ ಬ್ಯಾಚ್ ಎಲ್ಲಿದೆ? ಅದೇ ಚಾಕಿ ತೋರಿಸೋದು ಇನ್ನೊಂದು ತೋರಿಸ್ತೀನಿ ಬನ್ನಿ. ಚಾಕಿ ಆಗಿದೆ ಇದು 2 ಮನೆಯಲ್ಲೂ ಚಾಕಿ ಆಗಿದೆ. ತುಂಬ ಜನ ನನ್ನ ಸ್ನೇಹಿತರು ಕೇಳ್ತಾ ಇರ್ತಾರೆ, ಹೆಂಗೆ ಸರ್ 3 ದಿನ 4 ದಿನಕ್ಕೆಲ್ಲ ಹ್ಯಾಚ್ ಮಾಡ್ತೀರಿ ಅಂತ. ಅಷ್ಟು ಮನೆಗಳಿದೆ ನಮ್ಮ ಹತ್ರ. 25 ಮೊಟ್ಟೆ ಇದು. ಚಾಕಿ ಮಾಡೋದು ಒಂದು ಕಲೆ ಮತ್ತು ವಿಜ್ಞಾನ. ಆಮೇಲೆ ಅದನ್ನು ಚಾಕಿ ಮಾಡೋಕ್ಕೆ ಮಾತ್ರ ನಾವು ಹಳೆ ಹೆಣ್ಮಕ್ಳನ್ನೇ ಬಿಡ್ತೀವಿ, ಅಂದರೆ ಅನುಭವ ಇರೋ ಹೆಣ್ಮಕ್ಳು. ಆಲ್ರೆಡಿ ನಮ್ಮ ಚಾಕಿ ಸೆಂಟ್ರಲ್ಲಿ ಸ್ವಲ್ಪ ಅನುಭವ ಆಗಿರುತ್ತಲ್ಲ, 2 ದಿನಕ್ಕೆ ಮಾತ್ರ ಅವ್ರನ್ನೇ ಬಿಡ್ತೀವಿ. ಈ ಹೊಸ ಹುಡುಗರು ಬಿಟ್ಬಿಟ್ಟು ಕೊಂದು ಬಿಡ್ತಾರೆ. ತುಂಬ ಸಣ್ಣದಾಗಿ ಕತ್ತರಿಸುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಹೌದೌದು. ಈಗೆಲ್ಲ ವೈಜ್ಞಾನಿಕವಾಗಿ ಒಂದು ಅನುಭವ ಆಗಿಬಿಟ್ಟಿದೆ, ಏನಾಗುತ್ತೆ ಅಂತ. ಇದ್ರ ಮೇಲೆ ಇನ್ನೂ ಮುಚ್ಚು, ಹ್ಯೂಮಿಡಿಟಿನ ಚೂರು ಜಾಸ್ತಿ ಮಾಡಿಲ್ಲ, ಇನ್ನೊಂದು 5% ಜಾಸ್ತಿ ಮಾಡು. ಇನ್ನು ಆ ಕಡೆ 2 ಮನೆಗಳಿದೆ, ಪ್ಲಸ್ ಇನ್ನೊಂದು ಯೂನಿಟ್ ಇದೆ. ಹಿಂಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಎಲ್ಲೂ ಇನ್ಫೆಕ್ಷನ್ಸ್ ಮಾಡ್ಕೊಳ್ಳೋದು. ದೇವ್ರ ದಯೆಯಿಂದ ಬ್ಯಾಚ್ ಕಂಪ್ಲೀಟು ನನ್ನ ಹಾಳಾಗೋದೇ ಇಲ್ಲ. ಯಾಕೆ ಹಾಳಾಗಲ್ಲ ಅಂದರೆ ಪ್ರತಿಯೊಂದಕ್ಕೂ ವ್ಯವಸ್ಥೆ, ಸಿಸ್ಟಮ್ಮು, ಕಾಮನ್ ಸೆನ್ಸು. ಸೇಮ್ ಇದೇ ಬ್ಯಾಚ್ ಇಲ್ಲೂ ಚಾಕಿ ಆಗಿದೆ. ಲೈಟ್ ಹಾಕು. ಪ್ರೈಷಣ, ನೀವು ಪೈಲಪ್ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಮಾಡ್ತೀರಿ? ನಾವು 2 ದಿನ ಈಗ 3 ದಿನ ಮಾಡ್ತೀವಿ. ನಾವು ಡಿಪೆಂಡು, ಹ್ಯೂಮಿಡಿಟಿ ಟೆಂಪರೇಚರ್ ನೋಡ್ಕೊಂಡು ಸಂಜೆ ಈ ಥರ ಮಲ್ಟಿಪಲ್ಸ್ ಮನೆಗಳಿದೆ. ಮತ್ತೆ ಅಣ್ಣ, ನಾನು ಇನ್ನೊಂದು ಮುಖ್ಯವಾಗಿ ಏನು ಹೇಳಬೇಕಾಗಿತ್ತು ಅಂದರೆ, ಬಿಸ್ನೆಸ್ ಮಾಡೋಕ್ಕೆ ಪ್ರಮುಖವಾಗಿ 2 ವಿಚಾರ ಬೇಕು ಮನುಷ್ಯನಿಗೆ. ಮತ್ತು ಅದು ರೈತನಿಗೂ ಬೇಕು. ಯಾಕೆಂದರೆ ನಾವು ಬಿಸ್ನೆಸ್ಸೇ ಮಾಡ್ತಾ ಇರೋದು. ಈಗ ನಾವು ರೈತನು ವ್ಯವಸಾಯನೂ ಬಿಸ್ನೆಸ್ಸೇ ಅಲ್ವಾ? ವ್ಯವಸಾಯನೇ ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ ಥರನೇ ಮಾಡಬೇಕಲ್ಲ. ನೀನು ನೋಡಿದ್ಯಾ ನಗೇಶ್, ಯುವರಾಜ ಕಾಲೇಜ್ದು ನಂದು 2 ಎಪಿಸೋಡು? ನನಗೆ ತುಂಬ ಜನ ಹುಡುಗರು ತುಂಬ ಹೆಲ್ಪ್ ಆಯಿತು ಸರ್, ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಫೋನ್ ಮಾಡಿದರು. ಬಿಸ್ನೆಸ್ ಮಾಡೋಕ್ಕೆ ಪ್ರಮುಖವಾಗಿ 2 ಬೇಕು ಮನುಷ್ಯನಿಗೆ. ಒಂದು ಡೊಮೈನ್ ಎಕ್ಸ್ಪರ್ಟೈಸು. ನನ್ನ ಡೊಮೈನ್ ಏನು ಸಿರಿಕಲ್ಚರು. ಅತ್ಯುತ್ತಮವಾದ ಚಾಕಿ ಗಾರ್ಡನ್ ಮಾಡೋದು, ಮೊಟ್ಟೆ ಮಾಡೋದು, ಅದನ್ನು ಹ್ಯಾಚ್ ಮಾಡಿಬಿಟ್ಟು ರೈತರಿಗೆ ಕೊಡುವಂಥದ್ದು, ದೊಡ್ಡಳು ಮೇಯಿಸುವಂಥದ್ದು, ಇದು ನನ್ನ ಎಕ್ಸ್ಪರ್ಟೈಸು. ಇದು ಇದ್ದರೆ ಬಿಸ್ನೆಸ್ ಮಾಡ್ಬೋದಾದ್ರೆ ಮಾಡೋಕ್ಕಾಗಲ್ಲ. ಇಷ್ಟ ಇದ್ದರೆ ಸಾಕಾಗಲ್ಲ. ಇದ್ರ ಜೊತೆಗೆ ಬಿಸ್ನೆಸ್ ಮಾಡೋಕ್ಕೆ ಕೆಲವು ಪ್ರಿನ್ಸಿಪಲ್ಸ್ ಬೇಕು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಅಕೌಂಟೆನ್ಸಿ ಗೊತ್ತಿರಬೇಕು, ಹೌದಲ್ವಾ? ಆಪರೇಷನ್ಸು, ಇದೆಲ್ಲ ಆಪರೇಷನ್ಸ್ನೆಲ್ಲ ಹೆಂಗೆ ಮಾಡಬೇಕು ಅಂತ ಗೊತ್ತಿರಬೇಕು. ಲೀಗಾಲಿಟಿ, ಈಗ ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಲೈಸೆನ್ಸ್ ತೊಗೋಬೇಕು, ಇದೆಲ್ಲ. ಆಮೇಲೆ ನಾನು ಬೈವಲ್ಟನ್ ಮೊಟ್ಟೆ ಮಾಡೋಕ್ಕೆ ಲೈಸೆನ್ಸ್ ತೊಗೋಬೇಕು, ಇದೆಲ್ಲ ಲೀಗಲ್ ಇಶ್ಯೂಸು. ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಬೇಕು. ಈ ಥರ ಬಿಸ್ನೆಸ್ ಮಾಡೋಕ್ಕೆ. ಮತ್ತು ಮ್ಯಾನೇಜ್ಮೆಂಟು, ಎಂಟ್ರಪ್ರನರ್ ಏನು ಮಾಡಬೇಕು, ಇದನ್ನೆಲ್ಲ ಮಾಡಬಾರ್ದು, ಅದನ್ನೆಲ್ಲ ಮ್ಯಾನೇಜ್ ಮಾಡೋನು ಎಂಟ್ರಪ್ರನರು. ಈ ಥರ 7 ವಿಭಾಗಗಳಿದೆ. ಅಂದರೆ ಬೇಸಿಕ್ಕಾಗಿ ಹೇಳೋದಾದರೆ, ಯಾವ ರೈತ ಅಕೌಂಟೆನ್ಸಿ ಮಾಡ್ತಾನೆ, ನನಗೆ ಇಷ್ಟು ಖರ್ಚಾಯಿತು, ಇಷ್ಟು ಆದಾಯ ಬಂತು, ಇಷ್ಟ ಆದರೆ ಇಷ್ಟ ಆಗುತ್ತೆ. ಅವನೇನು ಮಾಡ್ತಾನೆ ಅಂದರೆ, ಪಾಪ ಅವನಿಗೆ ಕಷ್ಟಕ್ಕೆ ಮಗಳು ಮದುವೆಗೋ ಮಗನ ಎಜುಕೇಷನ್ಗೋ ಅವನು ದುಡ್ಡು ಹಾಕ್ಬಿಡ್ತಾನೆ. ಅವನಿಗೆ ಹತ್ರ ಬಂಡವಾಳ ಇರಲ್ಲ. ನೆಕ್ಸ್ಟು ಅಲ್ಲಿ ಸಿಗಾಕತ್ತಾನ ಅವನ ಮೂಲ ಬಂಡವಾಳನ ಪ್ರಾಬ್ಲಮ್ ಮಾಡ್ಕೊಂಬಿಡ್ತಾನೆ ಅವನು. ನೆಕ್ಸ್ಟ್ ಏನು ಮಾಡ್ತಾನೆ, ಅಲ್ಲಿ ಸಿಗಾಕೊಂಬಿಡ್ತಾನೆ ಅವನು. ಅವಾಗ ಮಾಡೋಕ್ಕಾಗಲ್ಲ. ಈಗ ಅವ್ನು ಏನು ಮಾಡ್ತಾನೆ, ಅವನಿಗೆ ಯಾವುದನ್ನು ಸಾಲ ಕೊಡ್ತಾರೋ ಅದನ್ನು ತಂದು ಹಾಕ್ಬಿಡ್ತಾನೆ. ಅವನು ಔಷಧಿ ಕಂಪ್ನಿಯನ್ನು ಯಾವುದು ಅವನಿಗೆ ಜಾಸ್ತಿ ಲಾಭ ಬರೋದು, ಕೆಲಸಕ್ಕೆ ಬರ್ದಿರೋ ಔಷಧಿ ಕೊಟ್ಟರೆ ಅದನ್ನು ಹೊಡಿತಾನೆ. ಇವೆಲ್ಲ ಯಾವಾಗ ಬರುತ್ತೆ ಹೇಳಿ? ನಮ್ಮ ಹತ್ರ ಬಂಡವಾಳದ ಕೊರತೆ ಆದಾಗ. ಕ್ಯಾಶ್ ಫ್ಲೋ, ಯಾವುದೇ ವ್ಯವಹಾರ ಮಾಡೋಕ್ಕೆ ಕ್ಯಾಶ್ ಫ್ಲೋ ಇರಬೇಕು. ನಾವು ಬಡವರಾದರೂ ತೊಂದರೆ ಇಲ್ಲ, ಸಾಲ ಮಾಡೋಣ, ಸಾಲ ಮಾಡಿ ಬಿಸ್ನೆಸ್ ಮಾಡೋದು. ಸಾಲ ಮಾಡಿ ಬಿಸ್ನೆಸ್ ಮಾಡ್ತಾರೆ, ನಾವು ಸಾಲ ಮಾಡಿ ಯಾಕೆ ವ್ಯವಸಾಯ ಮಾಡಬಾರ್ದು? ಅದಕ್ಕೆ ಫಂಡಮೆಂಟಲ್ ಒಂದು ಸೀಡ್ ಫಂಡ್ ಅಂತ ಏನಿದೆ, ಒಂದು ವ್ಯವಸಾಯ ಮಾಡೋಕ್ಕೆ, ಒಂದು ವ್ಯವಹಾರ ಮಾಡೋಕ್ಕೆ ಏನು ದುಡ್ಡಿದೆ ಅದನ್ನು ಎಂದೂ ನಾವು ಟಚ್ ಮಾಡಬಾರ್ದು. ನಮ್ಮ ಯಾವುದೇ ಲಕ್ಸುರಿಗೆ ಅಥವಾ ಯಾವುದೇ ಪ್ರೈವೇಟ್ ಕೆಲಸಕ್ಕೆ ನಾವು ಬೇರೆ ಫೈನಾನ್ಸ್ ಮಾಡಬೇಕು. ನಮ್ಮ ವ್ಯವಹಾರದ ಫಿನಾನ್ಸ್ನ ನಾವು ಎಂದೂ ಮುಟ್ಟಬಾರ್ದು. ನನ್ನ ಹೆಂಡತಿ ಕೇಳ್ತಾ ಇರ್ತಾಳೆ, ಅಕೌಂಟಲ್ಲಿ 25 ಲಕ್ಷ ಇದ್ರೂ ಯಾಕೆ ಮುಟ್ಟಲ್ಲ? ನಾನು ಯಾವತ್ತೂ ಮುಟ್ಟಲ್ಲ. ಅದು ವ್ಯವಹಾರಕ್ಕಿರೋ ದುಡ್ಡು. ಅದು ವ್ಯವಹಾರಕ್ಕೆ ಅಲ್ಲಿಂದ ದುಡ್ಡು ಹೋಗುತ್ತೆ, ದುಡ್ಡು ಬರುತ್ತೆ, ಅಲ್ಲೇ ಬರುತ್ತೆ. 25 ಲಕ್ಷದ ಮೇಲೆ ಬಂದರೆ ಎತ್ಕೋಬೇಕು, ಇಲ್ಲಾಂದ್ರೆ ಅಲ್ಲೇ. ಅಂದರೆ ನನ್ನ ವ್ಯವಹಾರಕ್ಕೆ ಮಿನಿಮಮ್ ಅಷ್ಟು ಬೇಕು. ಮಿನಿಮಮ್ ಒಂದು 7ರಿಂದ 7.5 ಲಕ್ಷ 8 ಲಕ್ಷ ಸ್ಯಾಲ್ರಿ ಬರುತ್ತೆ. ಡೀಸಲ್ಲು, ಎಲೆಕ್ಟ್ರಿಸಿಟಿ ಎಲ್ಲ ಒಂದು 8 ಲಕ್ಷ ಖರ್ಚು ಬಂದ್ಬಿಡುತ್ತೆ. ಇಷ್ಟನ್ನೆಲ್ಲ ನಾವು ನಿಭಾಯಿಸೋಕೆ ಅಷ್ಟು ದುಡ್ಡು ಇರಬೇಕಲ್ಲ ಅಲ್ಲಿ. ಒಂದು ತಿಂಗಳು ನಾವು ದುಡ್ಡು ಕೊಡಲಿಲ್ಲ ಅಂದರೆ ಸರ್ ಲೇಬರ್ಗೆ, ಪಾಪ ಅವ್ರು ಆಮೇಲೆ ನಾವಿಷ್ಟು ಮಾಡೋರಿಗೆ ನಮಗೆ ಜೀವನ ಮಾಡೋಕ್ಕಾಗಲ್ಲ, ಅವ್ರು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಅದು ನೈತಿಕತೆ. ನಾನು 1ನೇ ತಾರೀಕು ಅವ್ರಿಗೆ ಸ್ಯಾಲ್ರಿ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದರೆ 1ನೇ ತಾರೀಕು ಕೊಡಬೇಕು. ಕನಿಷ್ಠ 2ನೇ ತಾರೀಕಾರು ಕೊಡಬೇಕಾ? ಇಲ್ಲ ಈಗ ದುಡ್ಡು ಬಂದಿಲ್ಲ ಆಮೇಲೆ ಕೊಡ್ತೀನಿ, ನನಗೆ ದುಡ್ಡು ಬಂದಾಗ ಎಕ್ಸ್ಟ್ರಾ ಕೊಡ್ತೀನ, ಏನು ಕೊಡೋಲ್ವಲ್ಲ? ಇದೆಲ್ಲ ನೈತಿಕತೆ ಇಟ್ಕೋಬೇಕು. ಮತ್ತು ಸರ್ಪ್ಲಸ್ ಆಗಿ ದರಿದ್ರ ಬಂದ್ಬಿಡುತ್ತೆ. ಡೀಸಲು ಸುಮ್ಮನೆ 5-5 ಲೀಟ್ರ್ ತೊಗೊಂಡು
ನಂದು ಎಷ್ಟು ಲೀಟ್ರ್ ಹಿಡಿತದೆ ಅದು ಡೀಸೆಲು? ಅಲ್ಲ, ಇದು ನಮ್ಮದು ಜನ್ರೇಟ್ರು 150 ಲೀಟ್ರ್ ಹಿಡಿಯುತ್ತೆ. ನಮ್ಮ ಹುಡುಗರು ಒಂದ್ಸಲ 150 ಲೀಟ್ರೇ ತುಂಬೋದು, 5 ಲೀಟ್ರ್ 10 ಲೀಟ್ರ್ ಎಂದೂ ತುಂಬಲ್ಲ. ಒಂದು ಟ್ಯಾಂಕರ್ ಬರುತ್ತೆ, 150 ಲೀಟ್ರ್ ಹಾಕುತ್ತೆ, ನಮ್ಮ ಎಲ್ಲ ಗಾಡಿಗಳಿಗೂ ಹಾಕ್ಬಿಡುತ್ತೆ, ಹೋಗುತ್ತದು. ಅವ್ನಿಗೆ ಇಲ್ಲಿ ಪೇ ಮಾಡ್ತೀವಿ. ಪ್ರತಿಯೊಂದನ್ನು ಲೆಕ್ಕಾಚಾರ ಇಟ್ಟು ಕಂಪ್ಲೀಟಾಗಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಫಾಲೋ ಮಾಡಿದ್ರೆ, ಅದನ್ನು ಫಸ್ಟು ಬಿಸ್ನೆಸ್ ಅಂತ ನೋಡಿದ್ರೆ ಅದನ್ನು ಮಾಡೋಕ್ಕಾಗತ್ತಿಲ್ಲ, ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ನಾನು ಲಾಭದಲ್ಲಿದ್ದೀನೋ ನಷ್ಟದಲ್ಲಿದ್ದೀನೋ ಅಂತಲೇ ಐಡಿಯಾ ಇಲ್ಲ, ಎಲ್ಲ ವ್ಯವಹಾರ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಕೆಲವು ವ್ಯವಹಾರದಲ್ಲಿ ತುಂಬ ಲಾಭ ಬರ್ತಾ ಇರುತ್ತೆ, ಅದರಿಂದ ಅವ್ರಿಗೆ ಏನೂ ಕೇರ್ ಮಾಡದೇ ಇದ್ದಾಗಲೂ ನಡೆಯುತ್ತೆ. ಬಟ್ ಈಗೆಲ್ಲ ಕಾಂಪಿಟೇಟಿವ್ ಮಾರ್ಕೆಟು, ತುಂಬ ಕಮ್ಮಿ ಲಾಭ, ಸಿಕ್ಕಾಪಟ್ಟೆ ಸೆನ್ಸಿಟಿವ್ ವ್ಯವಹಾರ ಇದು. ಈಗ ನಾವು ಪ್ರತಿಯೊಂದನ್ನು ಹಿಡಿಬೇಕು. ಅದಕ್ಕೆ ಅಕೌಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಇಬ್ಬರು ಕೂತಿರ್ತಾರೆ, ಅವ್ರು ಅದನ್ನೇ ಮಾಡ್ತಾರೆ. ಒಬ್ಬರು ಈಗ 65-70 ಜನ ಅವರೇ ಈಗ ದುಡ್ಡು ಇಸ್ಕೊತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾಕಂದ್ರೆ ನಾನು ಇಸ್ಕೊಂಡೇ ಇಲ್ಲ ಅಂತಾರೆ. ಅದಕ್ಕೆಲ್ಲ ಲೆಕ್ಕಾಚಾರ ಬೇಕಲ್ವಾ? ಆಮೇಲೆ ಸ್ಯಾಲ್ರಿನೂ ಅಷ್ಟೇ. ಸ್ಯಾಲ್ರಿನ ಹೆಂಗೆ ಜನಗಳಿಗೆ ಜಾಸ್ತಿ ಮಾಡ್ತೀರಪ್ಪ ನೀವು? ಅಪ್ರೈಸಲ್ ಹೆಂಗೆ ಮಾಡ್ತೀರಿ? ಹಣ ಅಂತ ನಮ್ಗೆ ಯಾರು ನಮಸ್ಕಾರ ಮಾಡ್ತಾರೆ, ಇವ್ನಿಗೆ ಸ್ಯಾಲ್ರಿ ಜಾಸ್ತಿ ಮಾಡುವಂತೀವಿ. ಕೆಲಸ ಮಾಡ್ತಾ ಇರ್ತಾನೆ ಯಾರೋ ಒಬ್ಬ ಪಾಪ ಹಸು ಥರ ಎಲ್ಲೋ ಗೈತಾ ಇರ್ತಾನೆ, ನಮ್ಗೆ ಗೊತ್ತೇ ಇರಲ್ಲ. ಅದೆಲ್ಲ ಮಾಡಬಾರ್ದು. ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸ. ಫಸ್ಟು ಗುರ್ಸೋದು, ರಘು ನನಗೆ ಫೇವ್ರೇಟು, ಪ್ರಜ್ವಲ್ ನನಗೆ ಫೇವ್ರೇಟ್ ಅಂತಲ್ಲ, ನನಗೆ ಫೇವ್ರೇಟು ಒಂದು ಕೆಲಸದಲ್ಲಿ ತೋರಿಸ್ಬೇಕು. ಅದನ್ನು ಮಾಡೋಕ್ಕೆ ನಿಮ್ಮ ಹತ್ರ ಏನು ಇದೆ? ಆಮೇಲೆ ನೀವು ಪುರಸ್ಕಾರ ಮಾಡಲಿಲ್ಲ ಅಂದರೆ ಪ್ರತಿಭೆಗಳು ನಿಮ್ಮ ಹತ್ರ ಎಲ್ಲಿರ್ತಾರೆ? ಈಗ ನಮ್ಮ ಅಕೌಂಟೆಂಟು ನಮಗೆ ಪಾಂಡವಪುರದಿಂದ ಬರ್ತಾರೆ, MBA ಮಾಡ್ಕೊಂಡಿದ್ದಾರೆ ಅವರು, ಸಖತ್ತು ಇಂಟೆಲಿಜೆಂಟ್ ಹುಡುಗಿ. ಅವಳು ಅವಳಿಗೆ ಸಮಾಧಾನ ಯಾಕಿದೆ ಅಂದರೆ ಅವಳ ಇಂಟೆಲಿಜೆನ್ಸಿಗೆ ನಾನು ಅವ್ರಿಗೆ ಪುರಸ್ಕಾರ ಮಾಡ್ತಾಯಿದ್ದೀನಿ, ಮತ್ತು ಅವಳಿಂದ ನನಗೆ ಕಾಂಟ್ರಿಬ್ಯೂಟ್ ಆಗ್ತಾಯಿದೆ. ನಮಗೆ ಒಂದು ಮಿನಿಮಮ್ ಬೇಸಿಕ್ಕು ಜಗತ್ತಲ್ಲಿ ಏನು ನಡೀತಾ ಇದೆ ಆ ಕೆಲಸದ ಸ್ಯಾಲ್ರಿ ಕೊಡಲೇಬೇಕು, ಇಲ್ಲಾರೆ ಯಾರು ನಮ್ಮ ಹತ್ರ ಕೆಲಸಕ್ಕೆ ಬರ್ತಾರೆ? ಕಳ್ಳರಿಗೆ ದುಡ್ಡು ಹೊತ್ಕೊಂಡು ಹೋಗೋಕ್ಕೆಲ್ಲ ಬಿಡ್ತೀವಿ, ಕೆಲಸ ಮಾಡೋರು ದುಡ್ಡು ಕೊಡೋಲ್ಲ ಕೆಲವರು. ಇದನ್ನೆಲ್ಲ ನಾವು ಸರಿ ಮಾಡ್ಕೊಂಡು, ಆಮೇಲೆ ಶೂನ್ಯದಿಂದ ಏನೂ ಸೃಷ್ಟಿಯಾಗಲ್ಲ, ಪ್ರತಿಯೊಂದು ರೂಪಾಯಿ ಬರೋದು ವ್ಯವಹಾರದಿಂದ, ವ್ಯವಹಾರದಲ್ಲಿ ಲಾಭ ಕಮ್ಮಿ, ಸಖತ್ ಕಾಂಪಿಟೇಷನ್ನು. ಇದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿ ಮಾರ್ಕೆಟಲ್ಲಿ ಇವ್ರಿಗೆ ಇಷ್ಟು ಸಂಬಳ ಇದೆ, ನಾನು ನಿನಗೆ ಇಷ್ಟು ಕೊಡ್ತಾ ಇದ್ದೀನಿ, ನೀನು ಇದನ್ನು ಡೆವಲಪ್ ಮಾಡಿದ್ರೆ ನನಗೆ ಇಷ್ಟು ಜಾಸ್ತಿ ಮಾಡ್ತೀನಿ. ಇದನ್ನು ಮಾಡಲೇಬೇಕಲ್ಲ, ಆ ಥರ ಮಾಡಬೇಕು. ಈಗ ನಮ್ಮಲ್ಲಿ ವೈಟ್ ಕಲರ್ಸ್ ಕೆಲಸಗಾರರು, ಸೂಪರ್ವೈಸರ್ಗಳು, ಅಕೌಂಟೆಂಟ್ಗಳು ಅವರು ಕೆಲಸ ಮಾಡ್ತಾರೆ. ನಮ್ಮ ಬ್ಲೂ ಕಲರ್ ನಮ್ಮ ಕಾರ್ಮಿಕರು, ನಮ್ಮ ಹೆಣ್ಮಕ್ಳು ಅವರೆಲ್ಲ ಕೆಲಸ ಮಾಡ್ತಾರೆ. ಎಲ್ರಿಗೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲ ಸಿಗುತ್ತೆ, ಡ್ರಾಪು ಪಿಕಪ್ ಸಿಗುತ್ತೆ, ಅವ್ರಿಗೊಂದು ಸಂಬಳ ಸಿಗುತ್ತೆ. ನನ್ನ ಪ್ರಕಾರ ನಾನು ನ್ಯಾಯವಾಗಿದ್ದೀನಿ, ನನ್ನ ಯೋಗ್ಯತೆಗೆ ನಾನು ಇಷ್ಟೇ ಮಾಡೋಕ್ಕಾಗೋದು. ಇನ್ನು ಚೆನ್ನಾಗಿ ಇನ್ನೂ ಜೀವನ ಮಾಡಬೇಕು ಅಂದಾಗ ಅವ್ರ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಅವರು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಅವ್ರು ಮಾಡಬೇಕು. ಈಗ ನಮ್ಮ ರಘುಗೆ 26,000 ಸ್ಯಾಲ್ರಿ ಇದೆ, ಹೋಗುತ್ತಂಗೆ. ನಮ್ಮ ದೊರೆಯಣ್ಣಂಗೆ 22,000 ಸ್ಯಾಲ್ರಿ ಇದೆ. ಈಗ ಇಲ್ಲಿರೋ ಪ್ರತಿಯೊಬ್ಬ ಹುಡುಗನಿಗೂ ಮಿನಿಮಮ್ 16,000-17,000 ಸ್ಯಾಲ್ರಿ ಇದೆ. ಇವತ್ತು 700 ರೂಪಾಯಿಲ್ದೆ ಯಾವ ಹುಡುಗನ ಕೆಲಸ ಮಾಡಲ್ಲ ಇಲ್ಲಿ. ಹೆಣ್ಮಕ್ಳಿಗೆ 500 ರೂಪಾಯಿ ಸ್ಯಾಲ್ರಿ, 15,000 ಸ್ಯಾಲ್ರಿ ಬರುತ್ತೆ. ಎಲ್ರಿಗೂ 4 ದಿನ ರಜಾ ಕೊಡ್ತೀನಿ ಇವರಿಗೆ. ಕೃಷಿ ಕಾರ್ಮಿಕರು ಜಾಸ್ತಿ ರಜಾ ಆಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಅಟೆಂಡೆನ್ಸ್ ಮಾಡ್ತೀವಿ ಅವ್ರಿಗೆ. ಈ ಥರ ನಾವು ನ್ಯಾಯಬದ್ಧವಾಗಿ ಹೋದರೆ ಪೀಸ್ಫುಲ್ಲಾಗಿ ಬಿಸ್ನೆಸ್ನ ಲಾಂಗ್ ಟೈಮ್ ಮಾಡ್ಬೋದು. ನಾವು ಬಿಸ್ನೆಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲಾಂಗ್ ಟೈಮ್ ಮಾಡೋದು ಇಂಪಾರ್ಟೆಂಟು. ಅದನ್ನು ಹೋಲಿಸ್ಟಿಕ್ ಬಿಸ್ನೆಸ್ ಅಂತ ಕರೀತಾರೆ. ಅದೇ ಸ್ಪಿರಿಚುವಾಲಿಟಿ. ನಮ್ಮ ವ್ಯವಸಾಯದಲ್ಲಿ, ವ್ಯವಹಾರದಲ್ಲಿ ಸ್ಪಿರಿಚುವಲ್ ಅಂದರೆ ನಾವು ದೇವ್ರ ಗಂಧದ ಕಡ್ಡಿ ಹಚ್ಚೋದು ಮಾಡಲ್ಲ, ಇದೆಲ್ಲ ಮಾಡ್ಬೇಕು ನೀವು. ಇದನ್ನೆಲ್ಲ ಅಳವಡಿಸ್ಕೊಂಡಾಗ ಅದನ್ನು ಮಾಡೋಕ್ಕೆ ಸಾಧ್ಯ. ಅದನ್ನು ಮಾಡೋಕ್ಕೆ ಎಜುಕೇಟೆಡ್ಸ್ ಬೇಕು. ಅದಕ್ಕೆ ವಿದ್ಯೆ ಒಂದು ಶಕ್ತಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ನಿಮ್ಗೆ ಈಗ ಅರ್ಥ ಆಯ್ತಾ? ನಿಮ್ಮ ಎಜುಕೇಷನ್ ಇರೋದು ಸುಮ್ಮನೆ ಯಾರಿಗೋ ತೋರ್ಸೋಕ್ಕಲ್ಲ, ಅದನ್ನು ಜೀವನದಲ್ಲಿ ಅಡ್ಯಾಪ್ಟ್ ಮಾಡೋಕ್ಕೆ, ಬಳಸ್ಕೊಳ್ಳೋಕ್ಕೆ. ನಾವು ಮಾಡೋ ಕೆಲಸದ ಮೇಲೆ ನಾವಿಗೆ ಶ್ರದ್ಧೆ, ಪ್ರೀತಿ ಬೆಳೆಸ್ಕೋಬೇಕು. ಆಮೇಲೆ ತುಂಬ ಜನ ನಮ್ಮ ದೇಶ ಬಯೋದು ನೋಡಿದ್ದೀನಿ ಯುವಕರು. ಇದರಂಥ ಬಂಗಾರದಂಥ ದೇಶ ದೇವರಣೆ ಎಲ್ಲೂ ಇಲ್ಲ. ಅವ್ರು ಭ್ರಮೇಲೆ ಅವ್ರು ಅಷ್ಟೇ. ಅವರು ನಾನೊಂದು 18 ದೇಶ ನೋಡಿದ್ದೀನಿ. ಈಗ ನಾನು ಇಸ್ರೇಲು ನೋಡಿದ್ದೀನಿ, ಚೈನಾನು ನೋಡಿದ್ದೀನಿ. ನಮ್ಮ ದೇಶದಲ್ಲಿ ಏನು ಕಮ್ಮಿ ಆಗಿದೆ? ಎಲ್ಲ ಇದೆ. ನಮಗೆ ಬದ್ಧತೆ ಬೇಕು, ಅದನ್ನು ಬಳಸ್ಕೋಬೇಕು. ಸಮಸ್ಯೆ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಇಲ್ಲದೇ ಇರೋ ದೇಶ ಯಾವುದಿದೆ? ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಸೊಲ್ಯೂಷನ್ಸ್ ಏನಿದೆ ಅಂತ ಹುಡುಕಬೇಕು. ಆ ಸೊಲ್ಯೂಷನ್ಸ್ನ ಯಾರು ಹುಡುಕ್ತಾರೋ ಅವರು ಎಂಟ್ರಪ್ರನರ್ ಆಗ್ತಾರೆ. ಸೊಲ್ಯೂಷನ್ಸ್ನ ಹುಡುಕದೇ ಇರೋರು, ಬೈಕ ಓಡಾಡೋರು ಎಂಪ್ಲಾಯಿಗಳಾಗ್ತಾರೆ. ಇಷ್ಟೇ ಡಿಫ್ರೆನ್ಸ್, ಇನ್ನೇನು ವ್ಯತ್ಯಾಸ ಇಲ್ಲ. ಈಗ ಚೆಕ್ ಸೆಂಟ್ರೆಲ್ಲ ತೋರಿಸಿದ್ದೀನಿ. ಇನ್ನೊಂದು ಯೂನಿಟ್ ಇದೆ, ಇದು ಆಲ್ಮೋಸ್ಟ್ ಸೇಮ್ ಹಿಂಗೇನೆ. ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮುಗಿಸಿ ಆಮೇಲೆ ಬೇಕಾದರೆ ನಾವು ದೊಡ್ಡೋಳು ಮನೆ ಕಡೆ ಹೋಗೋಣ. ಹಾಂ, ಆಯಿತು. ಆಮೇಲೆ ಭಾರಿ ಖುಷಿ ಕೊಡ್ತಾರೆ. ಕೆಲವರಿಗೆ ನಾಯಿ ಸಾಕೋದ್ರಲ್ಲಿ ಭಾರಿ ಖುಷಿ, ಕೆಲವರಿಗೆ ಓರಿಗಳು ಸಾಕೋದ್ರಲ್ಲಿ ಭಾಳ ಖುಷಿ. ಆಯಿತು ಸರ್, ಪ್ರಿಂಟ್ ಮಾಡಿ. ಈಗ ಕರೆಂಟೇ ಇಲ್ಲ, ಬೆಳಿಗ್ಗೆಯಿಂದಲೂ ಕರೆಂಟ್ ಇಲ್ಲ, ಸಂಜೆ ಎಷ್ಟೊತ್ತು ಗೊತ್ತದ ಗೊತ್ತಿಲ್ಲ. ಈಗ EC ಮಾಡಿಬಿಟ್ಟು ಒಬ್ಬ ರೈತ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಡೀಸಲಲ್ಲಿ ಜನರೇಟರ್ ಆಗೋಕ್ಕಾಗತ್ತಾ? ನಾನು ತಾಂತ್ರಿಕತೆಯ ವಿರೋಧಿ ಅಲ್ಲ, ನಾವು ಪಾಸಿಬಿಲಿಟಿ ನೋಡೋಣ. ನಮಗೀಗ ಇಲ್ಲಿ ಕರೆಂಟೇ ಇಲ್ಲ, ಇಲ್ಲಿ ಈ ಉಳು ಮನೆಗೆ ಜನರೇಟರ್ ಇಲ್ಲ.
ಆಮೇಲೆ ಇದು ನಮ್ಮ ರೆಗ್ಯುಲರ್ ಉಳು ಮನೆ ಆದರೆ ನಾವು ಜನರೇಟ್ ಇಡ್ಬೋದು. ಇದು ನಾನು ರೆಂಟಿಗೆ ತೊಗೊಂಡಿರೋಂಥ ಒಂದು ಪ್ರಾಪರ್ಟಿ. ಇದು ಮೇಲ್ಗಡೆ ಅದು ತಗಡು ಶೀಟು, ಮೇಲ್ಗಡೆ ಎಲ್ಲ ಚೆನ್ನಾಗಿ ಗರಿ ಹಾಕಿ ಅದ್ರ ಮೇಲೆಲ್ಲ ನೀರು ಬಿಡ್ತೀವಿ. ಏನೇ ಆದ್ರೂ ಉಳು ಮನೆಗೆ ತಗಡು ಶೀಟು ಅನ್ಸೈಂಟಿಫಿಕ್ಕು. ನಾನ್ನೂರು ಮೊಟ್ಟೆ ಇದೆ ಅಣ್ಣ. ಎಷ್ಟು ಬೆಡ್ಡಲ್ಲಿದೆ ಕೌಶಿ? ಇದೊಂದು ಮಾತ್ರ ಇಟ್ಕೊಂಡಿದ್ದೀರಾ ಗೂಡು ಹಾಕೊಳ್ಳೋಕ್ಕೆ? ಅದೇ ಇನ್ನೊಂದು ಟಾಪ್ ಸ್ಟ್ಯಾಂಡ್ ಇದೆ, ಅದು ಇನ್ನೂ ಎಳ್ಕೊಂಡಿಲ್ಲ ನೀವು. ಅದೇ ಕರೆಂಟ್ ಇದ್ದರೆ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸೋದು. ಕರೆಂಟು ಬೆಳಿಗ್ಗೆಯಿಂದಲೂ ಕರೆಂಟ್ ಇಲ್ಲ ಅಣ್ಣ. 400 ಮೊಟ್ಟೆ ಇವತ್ತು 3rd ಡೇ. ಇದು 3ನೇ ದಿನಕ್ಕೆ ಸೈಜ್ ಓಕೆನಾ ಸರ್? ಇವಾಗ ಇದು ಸೈಡ್ ಇಲ್ವಲ್ಲ? ಏನು ಸಮಸ್ಯೆ ಇಲ್ಲ ಅಣ್ಣ, ಸಮಸ್ಯೆ ಏನಿಲ್ಲ. ಆ್ಯಕ್ಚುಲಿ ಕ್ರಾಸ್ ವೆಂಟಿಲೇಷನ್ ಪ್ರಾಬ್ಲಮೇ ಅದು. ಕ್ರಾಸ್ ವೆಂಟಿಲೇಷನ್ ಪ್ರಾಬ್ಲಮ್ಮು. ಮತ್ತು ನಾವು ಕರೆಂಟ್ ಇಲ್ಲದೆ ಇರೋದ್ರಿಂದ ಹ್ಯೂಮಿಡಿಫೈರ್ನ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಮೇಲ್ಗಡೆ ನೀರು ಕೊಡೋಕ್ಕಾಗ್ತಿಲ್ಲ. ಏನು ಟೆಂಪ್ರೇಚರ್ ಹೆಂಗಿದೆ ಹಂಗಿದ್ದೀವಿ. ಕೌಶಿ ಇದು ತಗ್ಸು ಎಲ್ಲನೂ, ಎಲ್ಲ ತೆಗಿಯೋಕೆ ಹೇಳು ಹುಡುಗರಿಗೆ ಹೇಳು. ನೀವು ಎತ್ತು ಒಳಗಡೆ ಹಾಕಬೇಕು ಸರ್, ಏನಿಲ್ಲ, ಒಂದು ಎತ್ತು ಒಳಗಡೆ ಹಾಕಬೇಕು ಒಂದು ಇದನ್ನ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಒಟ್ಟಿ ಕಟ್ಟೋದಕ್ಕಿಂತಲೂ ಇದು ಈಸಿ ಅಂತ ನನಗೆ ಆಗಿದೆ, ಅದಕ್ಕೆ ನಾನು ಒಟ್ಟಿ ಕಟ್ಟೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಅವರು ಒಟ್ಟಿ ಕಟ್ಟಲ್ವಾ? ಹಾಂ, ನಂದು ಸಿಕ್ಕಾಪಟ್ಟೆ ಹೋಗುತ್ತೆ ನಾರ್ತ್ಗೆ. ಬಟ್ ನಾನಲ್ಲಿ ನಾನು ಒಂದು ದಿವಸನೂ ಹೋಗಿಲ್ಲ. ನಾನು ಎವ್ರಿ 4 ಡೇಸು ಹಾವೇರಿಗೆ ಹೋಗುತ್ತೆ, ವಿಪರೀತ ಹೋಗುತ್ತೆ. ಇದು ನಾನು ಚಾಕಿ ಸೆಂಟ್ರಲ್ಲಿ ಬಳಸಿದ ಪೇಪರ್ಸಪ್ಪ. ಬನ್ನಿರಿ ಹೆಂಗೆ. ಅಣ್ಣ, ಹುಡುಗರು ಕರೆಂಟ್ ಇದ್ದರೆ ಏನು ಮಾಡ್ತಾರೆ ಅಂದರೆ ಹ್ಯೂಮಿಡಿಫೈಯರ್ನ ಈ ಕಡೆಗೆ ಒಂದು ಹಾಕ್ತಾರೆ, ಅಲ್ಲ ಆ ಕಡೆಗೆ ಒಂದು ಹಾಕ್ತಾರೆ ಹ್ಯೂಮಿಡಿಫೈಯರು. ಪ್ಲಸ್ ಈ ಗನ್ ತಗೊಂಡು ಎಲ್ಲ ಸ್ಪ್ರೇ ಮಾಡ್ಕೊಂಬರ್ತಾರೆ ನೀರನ್ನ. ಎಷ್ಟಾದಷ್ಟು ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತಾರೆ. ಇದು ಸೈಂಟಿಫಿಕ್ ಆಗಿಲ್ಲ ಫಸ್ಟ್ ಆಫ್ ಆಲು. ಇದರಲ್ಲಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಒಂದು ಬೆಳೆನೂ ಕಳ್ಕೊಂಡಿಲ್ಲ. ನಾನು ಹೇಳೋದಿಲ್ಲ, ನಮ್ಮದು 100 120 130 140 150 kg ಬರುತ್ತೆ. ಈಗ 400 ಮೊಟ್ಟೆ ಇಟ್ಟವ್ರು ಗ್ಯಾರಂಟಿ 500 kg ತೆಗಿತಾರೆ. 50 ಗ್ರಾಮ್ 400 ಮೊಟ್ಟೆಯಲ್ಲಿ ಯಾಕೆ 500 kg ತೆಗಿಯೋಕ್ಕಾಗಲ್ಲ? ಈಗ ಸಂಜೆ ಎಷ್ಟು ಗಂಟೆ ಕೊಡ್ತೀರಿ ಕೌಶಿ? ಆಮೇಲೆ ನೆಕ್ಸ್ಟು ಈ ಕೊಟ್ಟು ಮುಗಿದಿದ್ದು ಎಷ್ಟೊತ್ತಾಯ್ತಿದ್ದು? ಅಂದರೆ ಬೆಳಿಗ್ಗೆ 8:30 9 ಗಂಟೆಗೆ ಒಂದು ಫೀಡಿಂಗು, 12 ಗಂಟೆಗೆ ಒಂದು ಪ್ಯಾಚ್ ಫೀಡಿಂಗು, 2-2:30 ಒಂದು ಫೀಡಿಂಗು ಇದೆ. ಇದು ಸಂಜೆ ಒಂದು ಫೀಡಿಂಗ್ ಕೊಡ್ತಾರೆ. 8 ಗಂಟೆಗೆ ಒಂದು 2-3 ಜನ ಹುಡುಗರು ಅಥವಾ 4 ಜನ ಇದ್ದರೆ 400 ರೂಪಾಯಿ ಕೊಡ್ತೀನಿ ಅವ್ರಿಗೆ. ಮಧ್ಯೆ ಕಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ತಿಂದಿದೆ ಅಲ್ಲೆಲ್ಲ ಮಾತ್ರ ಒಂದೊಂದು ಕಡ್ಡಿ ಹಾಕ್ಬಿಡ್ತಾರೆ. ಅಂದರೆ ಇಡೀ ಬೈಲ್ಗೆ ಒಂದು 7ರಿಂದ 8 ಕ್ಲೋಸ್ ಮಾಡ್ತಾರೆ ಅಲ್ಲಪ್ಪ. ಇನ್ನು ಸ್ವಲ್ಪ ಇದಿದೆ ರಜಣ, ಒಂಚೂರು ನೋಡ್ಕೊಬಂದ್ರೆ ಇದೆ. ನಮಗೆ ಬೇಕಾಗಿರೋದು ಪ್ಯಾಚ್ ಫೀಡಿಂಗು ಇದು. ಅವರು ಎಲ್ಲಿಂದನೋ ಕೊಡಬೇಕು ಅಂತೇನಿಲ್ಲ. ಇಲ್ಲಿದ್ದಾಗ ಇಲ್ಲಿ ಎಲ್ಲಿ ತಿಂದಿಲ್ಲ, ಎಲ್ಲಿ ತಿಂದಿದೆ ಅಲ್ಲಿ ಎತ್ತಿ. ಇದು 3ನೇ ದಿನ ಇದು ಕಂಪ್ಲೀಟ್ ಆದರೆ ನಿಮ್ಗೆ ಇಳುವರಿನೇ ಬರಲ್ಲಲ್ಲ. ಹುಳು ಹೆಂಗಿರುತ್ತೆ ಅಂದರೆ ಅನ್ಬಿಲೀವಬಲ್. ಕೆಲವು ರೈತರು ಏನು ಸರ್ ಇಷ್ಟೊಂದು ನಮ್ಮದು ಹುಳನೇ ಸೈಜ್ ಬರಲ್ಲ ಅಂತಾರೆ. ಫೀಡಿಂಗ್ ಕೊಟ್ಟಿರ್ತಾನೆ ಸೈಜ್ ಬರೋದು. ಮಗನೇ ಸ್ವಲ್ಪ ಒತ್ತಾಗಿದೆ, ಇನ್ನೊಂದು ಚೂರು ನೋಡ್ಬಿಡಿ. ಇದು ಅದು ಎಸ್ಬೇಕು. ಇವತ್ತು ಫೈನಲ್ ಮಾಡಿಬಿಡ್ರು ಮಗ, ಇವತ್ತು ಸಾಕು, ಇನ್ನು ಮಾಡಿಬಿಡಿ. ಇವತ್ತು ಫೈನಲ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಫೀಡಿಂಗ್ ಕೊಡಿಸ್ಬಿಡಿ. ಈಗ ನೀನು ಅಲ್ಲಿ ಒಂದು ಒಳ್ಳೆ ಫೀಡಿಂಗ್ ಕೊಟ್ರೆ ಈಗ ಎಷ್ಟು ಗಂಟೆಗೆ ಶುರು ಮಾಡ್ತೀವಿ? ಶುರು ಮಾಡಿರಿ. ಇದಕ್ಕೆ ಶುರು ಮಾಡ್ಬಿಟ್ಟು ಹತ್ತು ಕೊಡಿ ಹೋಗಿ, ಆಮೇಲೆ ಒಂದು ಪ್ಯಾಕ್ ಫೀಡಿಂಗ್ ಕೊಟ್ಕೊಂಡ್ರೆ ಆಯಿತು. ಗೊತ್ತಾಯ್ತು. ಪರವಾಗಿಲ್ಲ, ಶುರು ಮಾಡ್ರಪ್ಪ. ನಾವು ಕರೆಂಟ್ ಎಲ್ಲ ನಂಬ್ಕೊಂಡ್ರೆ ಆಗಲ್ಲ. ಇಲ್ಲಿ ಜಾಸ್ತಿ ಆಯಿತು, ಕೆಲವು ಕಡೆ ಕಮ್ಮಿ ಆಯಿತು ಫೀಡಿಂಗು. ಒದರಿಸ್ಬಿಟ್ಟು ಮೇಯಿಸ್ಬೇಕು. ಈಗ ಇಲ್ಲಿ ಫೀಡಿಂಗು ಪ್ರಜಣ, ಇಲ್ಲಿ ಫೀಡಿಂಗು ಎಷ್ಟೇ ಜಾಸ್ತಿ ಇದ್ದರೂ ಏನು ಮಾಡ್ತೀವಿ ನಾವು? ಅದೇ ಇಂಪಾರ್ಟೆಂಟ್ ಅಣ್ಣ. ನಾವೇನು ಮಾಡ್ತೀವಿ ಈಗ ಫೀಡಿಂಗ್ ಎಷ್ಟಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಿಗ್ಗೆ ಹೊತ್ತು ಮಾತ್ರ ಇದನ್ನೆಲ್ಲ ಒದರಿಸ್ಬಿಟ್ಟು ತಿನ್ನಿಸ್ಬಿಡ್ಬೇಕು. ಅಲ್ಲಿ ಈಗ ನಾವು ಎಷ್ಟೇ ಫೀಡಿಂಗ್ ಕೊಟ್ಟಿದ್ರು ಬೆಳಿಗ್ಗೆ ಹೊತ್ತು ಏನು ಮಾಡ್ತಾರೆ ಹುಡುಗರು? ಫಸ್ಟು ಫೀಡಿಂಗ್ ಕೊಡಲ್ಲ, ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಒದರಿ ಎತ್ಬಿಟ್ಟು ತಿನ್ನಿಸ್ಬಿಡ್ತಾರೆ. ಬೆಡ್ಡಲ್ಲಿ ಸೊಪ್ಪು ಉಳಿಬಾರ್ದು. ಸೊಪ್ಪು ಉಳಿದ್ರಲ್ಲಿ ಏನು ಸಮಸ್ಯೆ ಅಂದರೆ, ಒಂದು ನಿಮಗೆ ಅದು ಫಂಗಸ್ ಜನರೇಟ್ ಆಗುತ್ತೆ, ಮಾಯಿಶ್ಚರ್ ಜಾಸ್ತಿ ಆಗುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಕೊಳಿತಾನೆ ಇರುತ್ತೆ, ಅದು ಪಾಯ್ಸನ್ ಅದು. ಮತ್ತು ಎರಡನೇದು ರೋಗಾಣುಗಳಿಗೆ ಅದು ಮೂಲ, ಅದನ್ನು ಮೇಯಿಸ್ಬಿಡ್ಬೇಕು ಚೆನ್ನಾಗಿ. ನಾನು ಹೇಳೋದು ರೈತನಿಗೆ ಅದೇ ಕೆಲಸ ಅಂದಮೇಲೆ ಬೆಳಿಗ್ಗೆ ಚಂದ್ರಿಗೆ ಫೀಡಿಂಗ್ ಕೊಡ್ತಾ ಇರಲಿ. ಏನು ಸಮಸ್ಯೆ, ಏನು ತಪ್ಪಿದೆ?
ಇದಕ್ಕೆ 24ರಿಂದ 25 ಮೇಂಟೈನ್ ಮಾಡಬೇಕು. ಈಗ ಕರೆಂಟ್ ಇಲ್ದವ್ರು ಏನು ಮೇಂಟೈನ್ ಮಾಡ್ತೀರಿ? ಇಲ್ಲಿ ನನ್ನ ಪ್ರಕಾರ 27-28 ಇದೆ ಈಗ ಪ್ರೆಸೆಂಟು. ಇದಕ್ಕೆ ಇಮ್ಯುನಿಟಿ ಅಂಕ ಹ್ಯೂಮಿಡಿಟಿ ಇಲ್ಲಿಗೆ 60ರಿಂದ 65% ಸಾಕು, ಜಾಸ್ತಿ ಬೇಡ ಹ್ಯೂಮಿಡಿಟಿ. ಜಾಸ್ತಿ ಹ್ಯೂಮಿಡಿಟಿ ಒಳ್ಳೇದಲ್ಲ. ರೋಗ ಜಾಸ್ತಿ. ನಾನು ಮನೆ ಹೌದು, ಕಮ್ಮಿ ಹ್ಯೂಮಿಡಿಟಿನೂ ಒಳ್ಳೇದಲ್ಲ, ಆಗ ಡೈಜೆಷನ್ ಆಗಲ್ಲ, ಸೊಪ್ಪು ಡ್ರೈ ಆಯ್ತದೆ. ಮನೆ ಕಟ್ಸಿ ಓವರಾಲ್ ನಮ್ಗೆ ಅಷ್ಟು ಇಳುವರಿ. ಎಷ್ಟಡಿಗೆ ಎಷ್ಟು ಮಟ್ಟ ಸಾಕಾಗುತ್ತೆ ಈಗ ನಮ್ಮ ಹತ್ರ 8,500 ಚದರಡಿ. ಒಂದು ನಿಮಿಷ ಹೇಳ್ತೀನಿ. ಇದು ಆಮೇಲೆ ಅದು ಮಾಡಿದ್ವಲ್ಲ 10,000 ಚದರಡಿ. ಕೌಶಿ 25 ಅಡಿ 6 ಅಡಿ ಅಲ್ವಾ ಇದು? ಇದು 25 × 6 ಅಂಥದ್ದು ಎಷ್ಟು ಸ್ಟೆಪ್ ಇದೆ ಕೌಶಿ? 5 ಸ್ಟೆಪ್ ಆಗುತ್ತೆ. 70 ಇಂಟು ಒಂದು ನಿಮಿಷ 6 × 25 6 × 25 ಅಲ್ವಾ, ಇಂಟು 70 10,500 ಚದರಡಿ ಆಗುತ್ತೆ. 10,500 ಚದರಡಿಲಿ ನಾವು ಕೂಡ ಹುಳುಗಳೇನು ಜಾಸ್ತಿ ಮೇಯ್ಸೋಕ್ಕಾಗಲ್ಲ. 10,000 ಚದರಡಿಲಿ ನನ್ನ ಪ್ರಕಾರ ಒಂದು 700 kg ಗೂಡು ತೆಗಿಬೋದು ಅಷ್ಟೇ. ಒಂದು ಚದರಡಿಗೆ ಎಷ್ಟು ಹುಳು ಇರಬೇಕು ಅಂತಣ್ಣ? ಅದೆಲ್ಲ ವಿಜ್ಞಾನಿಗಳದ್ದಿದೆ ಸರ್, ನನಗೆ ಮರ್ತೋಗಿದೆ ಅದು. ಒಂದು ಚದರಡಿಗೆ 4ನೇ ಜೋರದ ಇಷ್ಟು ಹುಳು ಇರಬೇಕು ಅಂತ ಹೇಳ್ತಾರೆ, ನನಗೆ ಮರ್ತೋಗಿದೆ ಅದು. ನಾವು ಕೊಡೋ ಸಂಖ್ಯೆಗಳ ಪ್ರಕಾರ ನನ್ನ ಪ್ರಕಾರ 1,200 ಚದರಡಿ ಬೇಕು ಒಂದು 100 ಮೊಟ್ಟೆಗೆ, 100 ಮರಿಗೆ. ಎಷ್ಟು 120 kg ಬೆಳಿಬೇಕು? ಒಂದು 100 kg ಬೆಳಿಬೋದು ಅಂದ್ಕೊಳ್ಳಿ. 1,200 ಸ್ಕ್ವೇರ್ ಫೀಟ್ ಇದ್ದರೆ ನಮ್ದು ಈಗ 10,000 ಸ್ಕ್ವೇರ್ ಫೀಟ್ ಐತೆ. ಮೇಲ್ಗಡೆ ಹೇಳೋದೇ ಇಲ್ಲ, 8,400 ಸ್ಕ್ವೇರ್ ಫೀಟ್ ಐತೆ. ನಾವು ಯಾಕೆಂದರೆ ನಮ್ಮ ಹತ್ರ ಅಷ್ಟು ಸೊಪ್ಪಿಲ್ವಲ್ಲ, ನಾವು ತಲೆ ಕೆಡಿಸ್ಕೊತಲ್ಲ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಒಟ್ಟಿನಲ್ಲಿ ಇದನ್ನು ಫುಲ್ ಪ್ಲೇಡ್ಜಲ್ಲಿ ಒಬ್ಬ ಯುವಕ ವ್ಯವಸಾಯ ಅಂತ ಮಾಡ್ಕೊಂಡು ಹೋದರೆ, ಉದಾಹರಣೆಗೆ ಸುಮ್ಮನೆ ಒಂದು ಲೆಕ್ಕ ಹಾಕೋಣ. ಒಂದು ಬ್ಯಾಚ್ಗೆ 700 kg ಗೂಡು ಬೆಳಿಲಿಕ್ಕೆ ಒಂದು ಎಕರೆಯಲ್ಲಿ ಸರಾಸರಿ 250 kgನೇ ಇಟ್ಕೊಳ್ಳೋಣ. 300 kgನೂ ಬೇಡ, 200 ಬೇಡ, 400 ಬೇಡ. 250 kg ಗೂಡು ಬೆಳೆಯೋಕ್ಕೆ ಒಂದು ಬ್ಯಾಚ್ಗೆ 2.8 ಎಕರೆ ಬೇಡ, 3 ಎಕರೆ ಅಂತ ಇಟ್ಕೊಳ್ಳೋಣ. 6 ಎಕರೆ ಒಂದು ಫ್ಲ್ಯಾಟ್ ಇಟ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಒಂದೊಂದು ಬ್ಯಾಚ್ಗೆ 750 ವರ್ಷ ಪೂರ್ತಿ 10 ಬ್ಯಾಚ್ ಮಾಡ್ಬೋದು. 5 ಎಕರೆಯಲ್ಲಿ 6 ಎಕರೆಯಲ್ಲಿ 6 ಎಕರೆ ಈ ಥರದೊಂದು ಉಳು ಮನೆಯನ್ನು ಬಂಡವಾಳ ಹಾಕಿ ಅವನು ಕೂತ್ರೆ ಆಯನ್ ಆ್ಯಂಡ್ ಅವರೇಜ್ 700 kg ಗೂಡು ಬೆಳೆದ್ರೆ ನನ್ನ ಪ್ರಕಾರ ಸರಾಸರಿ 650 ರೂಪಾಯಿಗೆ ಹೋದರೆ 650 ರೂಪಾಯಿಗೆ ಹೋಗಬೇಕು, ಒಂದೊಂದು ಸಲ ಕಮ್ಮಿ ಆಗುತ್ತೆ. ಬಟ್ ಹೋದ್ಸಲ ಇದು ಸರಾಸರಿ 600 ಚಿಲ್ಲರೆ ಇದೆ, ನಾನು ನೋಡಿದ್ದೀನಿ. 2 ವರ್ಷದಿಂದ ಏನು ಬಿದ್ದಿಲ್ಲ. 650 ರೂಪಾಯಿಗೆ ಹೋದರೆ 4,55,000 ರೂಪಾಯಿ ಮಾರ್ಕೆಟಿಂದ ಬರುತ್ತೆ. ಬಹುಶಃ ಒಂದು 2.5 ಲಕ್ಷ ಖರ್ಚು ಬರುತ್ತೆ ಎಲ್ಲ ಮಾಡಿದ್ರೆ. ಉಳಿಯುತ್ತದೆ ಇನ್ನು 2 ಲಕ್ಷ ಉಳಿಯುತ್ತೆ. 2 ಲಕ್ಷ ಏನು ಕಮ್ಮಿ ಸ್ಯಾಲ್ರಿ ಇಲ್ವಲ್ಲ ಒಬ್ಬ ಮನುಷ್ಯನಿಗೆ. 6 ಎಕರೆ ಜಾಗ, ಒಂದು ಉಳು ಮನೆ ಶೆಡ್ಡು. ಇಷ್ಟು ದೊಡ್ಡ ಶೆಡ್ಡನ್ನು ಸಿಂಪಲ್ಲಾಗಿ AC ಅಂದರೆ ಸಿಮೆಂಟ್ ಶೀಟ್ ಹಾಕಿ ಕಟ್ತೀನಿ ಅಂದರೆ ನನ್ನ ಪ್ರಕಾರ ಒಂದು 20 ಲಕ್ಷ ಖರ್ಚು ಬರುತ್ತೆ ಅಲ್ವರಾ? ಸಿಂಪಲ್ ಮಾಡ್ಕೋಬೇಕು, ಹೆವಿ ಮಾಡಬಾರದು. ಸಿಂಪಲ್ಲಾಗಿ ಇದು ಭಾರಿ, ಇದು ಸಿಂಪಲ್ ಆಗೋಯ್ತು. ಇದಕ್ಕಿಂತ ಒಂಚೂರು ಚೆನ್ನಾಗಿರಬೇಕು. ನಾನೇನು ಮಾಡಿದ್ದೆ ಗೊತ್ತಾ ಸರ್, ಬರೀ ಆ ತಗಡು ಶೀಟ್ ಬದಲು ಒಂದು ಸಿಮೆಂಟ್ ಶೀಟ್ ಹಾಕಿದರೆ ನನಗೆ 4-5 ಡಿಗ್ರಿ ಬಿದ್ದೋಗಿರೋದು. ಬಟ್ ಇರೋದನ್ನು ನಾವು ಬಳಸ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಸೀಲಿಂಗ್ ಏನೋ ಮಾಡ್ಬಿಟ್ರಲ್ಲ, ಅದೇ ಎಗೈನು ದುಬಾರಿ ಖರ್ಚು. ಈಗ ಇದಿಷ್ಟು ಸೀಲಿಂಗ್ ಮಾಡೋಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತೀನಿ ನಾನು 5 ವರ್ಷ ಲೀಸಲ್ಲಿದ್ದೀನಿ. ಅದ್ರ ಮೇಲೆ ಅದಕ್ಕೆ ಒಂದಷ್ಟು ಕಬ್ಬಿನ ತರಗೆಲ್ಲ ಹಾಕಿ ಅದ್ರ ಮೇಲೆ 90% ಶೇಡ್ ನೆಟ್ನ ಒದಿಸಿ ಅದ್ರ ಮೇಲೆ ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಏನು ಮಾಡೋದು ತಗೊಳ್ಳೋ ಅದ್ರ ಕ್ಯಾರೆಕ್ಟರ್ನ ಬಿಡಲ್ಲ ಅದು. ಅವ್ರು ಬಿಟ್ಬಿಟ್ಟಿದ್ರು, ಅದನ್ನೆಲ್ಲ ನಾನು ರಿನೋವೇಟ್ ಮಾಡಿಸ್ದೆ. ನಾನು ಒಂದು 7-8 ಲಕ್ಷ ಖರ್ಚು ಮಾಡಿದ್ದೀನಿ ಇದಕ್ಕೆ. ಅದೆಲ್ಲ ಪೂರ್ತಿ ಹಾಳಾಗೋಗಿತ್ತು. ಗೊತ್ತಾಯ್ತು ಬಿಡಿ ಸರ್, ಅವ್ರು ಬಾಡಿಗೆ ಕೊಡಬೇಕು ಅಂತ ಅಂದರೆ ಆಮೇಲೆ ಅವ್ರು ಏನೋ ಮಾಡ್ಕೊಳ್ಳೋ ಐಡಿಯಾ ಇದೆ ಅವ್ರದ್ದು. ಅಲ್ಲಿವರಿಂದ ಉಳು ಮೇಸಿಂಗ್ ಕೊಡ್ರಪ್ಪ ಅಂತ ಈಸ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಇದೆಲ್ಲ ನನಗೆ ಯಾವತ್ತಿದ್ರೂ ನಷ್ಟ ಏನಾಗಲ್ಲ. ಇದು ನನ್ನ ಉಳು ಮನೆಗೆ ನಾನು ಸಾಗಾಣಿಕೆ ಮಾಡ್ತೀನಿ. ಇನ್ನು ಉಳಿದಿದ್ದೆಲ್ಲ ಮಾಮೂಲಿ. ಇದೆಷ್ಟು ಖರ್ಚು ಬೀಳ್ತಾನೆ? ನನಗೆ ನೆನಪಿರುವಂಗೆ 6 ಲಕ್ಷ ರೂಪಾಯಿ ಖರ್ಚಾಗಿದೆ ಸ್ಟ್ಯಾಂಡ್ಸ್ಗೆ. ಉಳಿದಿದ್ದಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಮೇಲ್ಗಡೆದು ಎಲ್ಲ ಇದು ಮಾಡೋಕ್ಕೆ, ತರಗ ಹಾಕೋದು, ಶೆಡ್ ನೆಟ್ ಹಾಕೋದು, ಸುತ್ತ ಶೆಡ್ ನೆಟ್ ಕಟ್ಟೋದು, ಆ ಕಂಬಗಳು ನಿಲ್ಲಿಸೋದು, ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಹಾಕೋದು. ಇವ್ರು ಏನು ಮಾಡಿದಾರೆ ನಾರ್ತ್ ಸೈಡು ಆ ಕಡೆ ಈ ಕಡೆ ಪೋಲ್ಗೆ ಒಂದು ವೀಲ್ ಹಾಕ್ಬಿಟ್ಟು ನಾನು ನೋಡಿದ್ದೀನಿ ಅದು. ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹಾಕೊಂಡ್ಬಿಡ್ತಾರೆ. ರೈತ ಏನಾದ್ರು ಟೆಕ್ನಾಲಜಿ ಮಾಡಲಿ. ಆ್ಯಕ್ಚುಲಿ ನನಗೆ 4 ಸ್ಟೆಪ್ ಸಾಕು. ಇಲ್ಲೇನು ಮಾಡ್ತಾರೆ, ಸಣ್ಣ ಸ್ಟೂಲ್ ಇಟ್ಕೊತಾರೆ, ಹುಡುಗರು ಹಾಕ್ತಾರೆ ಅಷ್ಟೇ. ಅದು ಹೆವಿ ತಲೆ ಕೆಡಿಸ್ಕೋಬಾರ್ದು. 8, 9 ಅದು ಏನಾಗುತ್ತೆ ಅಂದರೆ ಜೀವನ ಪೂರ್ತಿ ಸಾಯಬೇಕು, ಯಾವನ ಕೈಲಾಗುತ್ತೆ. ಈ 3ನೇ ಹೆಣ್ಮಕ್ಳು ಮೇಂಟೈನ್ ಮಾಡ್ತಾರಾ, ಆ 4ನೇಂದ ಗಂಡು ಮಗ ಮೇಂಟೈನ್ ಮಾಡ್ತಾನೆ. ಮುಗಿದೋಯ್ತು ನಮ್ಮ ಕತೆ. ಈ ಟೀಮಲ್ಲಿ ಕೌಶಿ ಈ ಟೀಮಲ್ಲಿ ಎಷ್ಟು ಜನ ಹುಡುಗರು ಇರೋದು? ನಿಮ್ಮ ಹತ್ರ ಎಷ್ಟು ಜನ? ಹೆಣ್ಣಾಳು ಎಷ್ಟು ಜನ, ಗಂಡಾಳು ಎಷ್ಟು ಜನ? 2 ಲೇಡೀಸು 4 ಜನ ಗಂಡು ಮಕ್ಕಳು. ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ, ಕೂತ್ಕೊಂಡೆಲ್ಲ ಫಸ್ಟ್ ಕ್ಲಾಸಾಗಿ 2 ಹಾಕತ್ತಾರೆ. ಗಂಡು ಮಕ್ಳು 2 ಹಾಕಂತಾರೆ. ಸೊಪ್ಪು ಹಾಕೊಳ್ಳೋಕೆ ಮಾತ್ರ ಇವರು ಇಲ್ಲ, ಅವ್ರು ಕಟಿಂಗ್ ಮಾಡ್ಕೊಂಡು ಸೊಪ್ಪೇನಕ್ಕೆ ಹಾಕ್ತಾರೆ. ಸಂಜೆ ಗಂಟೆ ಏನು ಮಾಡ್ತಾರೆ, ಅವ್ರೇನು ತೋಟಕ್ಕೆ ಹೋಗಿ ಕಟಿಂಗ್ ಮಾಡ್ಕೊಂಡೆಲ್ಲ ಮಾಡಬೇಕು. ಇಲ್ಲಿ ಕೆಲಸ ಕಮ್ಮಿ ಇದ್ದಾಗ ತೋಟ ಕ್ಲೀನ್ ಮಾಡಬೇಕು. ಅಲ್ಲಿ ತೋಟ ಕ್ಲೀನ್ ಮಾಡೋಕೆ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ನಾವು ಪುಷ್ ಮಾಡ್ತೀವಿ ಜನನ. ಅದಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಬ್ಬ ಸೂಪರ್ವೈಸರ್ ಇರ್ತಾನೆ. ಅವ್ನ ಕೆಲಸ ಏನು, ಯಾರಿಗೆ ಎಲ್ಲಿ ಕೆಲಸ ಇಲ್ಲ ಅವ್ರನ್ನ ಎತ್ತಿ ಕೆಲಸ ಇರೋ ಕಡೆ ಹಾಕೋದು. ಈಗ ಏನು ಪಾಪ ಜನಗಳೆಲ್ಲ ಬೆಳಿಗ್ಗಿನ ಸಂಜೆ ಅವ್ರಿಗೆ ನಿಂತ್ಬಿಟ್ಟು ಹೋದರೆ ಎಲ್ಲಿಂದ ದುಡ್ಡು ತಂದು ಕೊಡ್ತೀರಿ?
ಸಮರ್ಪಕವಾಗಿ ಬಳಸ್ಕೋಬೇಕು. ಅವ್ರನ್ನ ನೀನು ಹೆವಿ ಕೆಲಸ ಮಾಡಿಸು ಅಂತ ಹೇಳಲ್ಲ, ಕ್ಲೀನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಮತ್ತು ನಮಗೆ ಟೈಮಿಂಗ್ಸೇ, ನಮಗೆ ನಮ್ಮ ಟೈಮ್ಗೆ ಬರಬೇಕು, ನಮ್ಮ ಟೈಮ್ಗೆ ಹೋಗಬೇಕು. ನಾವು ಅವ್ರ ಮನೆಯನ್ನು ಡ್ರಾಪ್ ಮಾಡ್ತೀವಿ, ಪಿಕಪ್ ಮಾಡ್ತೀವಿ, ಅವ್ರಿಗೆ ತಿಂಡಿ ಕೊಡ್ತೀವಿ, ಊಟ ಕೊಡ್ತೀವಿ, ಕಾಫಿ ಕೊಡ್ತೀವಿ, ಅವ್ರು ಎಲ್ಲೇ ಇದ್ರೂ ತಲುಪಿಸ್ತೀವಿ ಅದನ್ನ. ಅವ್ರ ಟೈಮ್ಗೆ ಅವ್ರ ಮನೆಗೆ ಬಿಡ್ತೀವಿ ಅವ್ರನ್ನ. ಸಾಯಂಕಾಲ ಎಷ್ಟು ಗಂಟೆ ಬರ್ತೀವಿ? ಸಂಜೆ ಈಗ 6 ಗಂಟೆ ಆಗುತ್ತೆ, ಅಂದರೆ 5 ಕಾಲ ಮುಗೀತದೆ ಕೆಲಸ. ಅವ್ರ ಮನೆಗೆ ಹೋಗ್ಲು 6 ಗಂಟೆ ಆಗುತ್ತೆ. ನಮ್ಮದು ಫೀಡಿಂಗ್ ಎಲ್ಲ 5-5:30 ಮುಗಿಸ್ತೀವಿ. ಮತ್ತು 8 ಗಂಟೆಗೆ ಪ್ಯಾಚ್ ಫೀಡಿಂಗ್ ಮಾಡ್ತಾರೆ ಇಲ್ಲಿರೋರು ಬಿಹಾರಿ ಹುಡುಗರು. ಒಂದೊಂದು ಹುಡುಗರು 100 ರೂಪಾಯಿ ಕೊಡ್ತೀವಿ. ಅವ್ನು 3 ಹುಡುಗರು ಮಾಡ್ರೆ 300, 400, 400. ಅವನೊಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಆಗುತ್ತೆ ಅವನಿಗೆ. ಒಂದು 8ರಿಂದ 10 ಇಟ್ಕೊತಾನೆ, ಹಿಂಗೆ ಅದನ್ನ ಮಧ್ಯೆ ಕತ್ತರಿಸ್ಕೊತಾನೆ, 2 ಇದಕ್ಕೆ ಇಲ್ಲಿ ನೋಡ್ತಾನೆ, ಇಲ್ಲಿ ಬೇಕಾ ಹಿಂಗೆ ಎಸ್ಕೊಂಡು ಹೋಗ್ತಾ ಇರ್ತಾನೆ, ಅಲ್ಲಿ ಬೇಕು ಅಲ್ಲಿಗೆ ಎಸ್ಕೊತಾನೆ ಅಷ್ಟೇ. ಅದರಿಂದ ನನಗೆ ಒಂದು 40-50 kg ಗೂಡು ಜಾಸ್ತಿ ಬರುತ್ತೆ, ಪ್ಲಸ್ 45 ರೂಪಾಯಿ ಜಾಸ್ತಿ ರೇಟ್ ಸಿಗುತ್ತೆ ನನಗೆ, ಕ್ವಾಲಿಟಿ ಬರುತ್ತೆ. ಇಡೀ ಏಷ್ಯಾಸ್ ಬಿಗ್ಗೆಸ್ಟ್ ಹೈಬ್ರಿಡ್ ಮಾರ್ಕೆಟ್ ಇಸ್ ರಾಮನಗರ. ಯಾವ ಮಾರ್ಕೆಟ್ ಐತೆ ಸರ್ ಈ ಥರ? ನೀವು ಬೆಳಿಗ್ಗೆ ಹಾಕ್ಬಿಟ್ಟು ಸಂಜೆ ನಿಮ್ಗೆ ಆನ್ಲೈನಲ್ಲಿ ವೈಟಲ್ಲಿ ದುಡ್ಡು ಬರುತ್ತೆ, ಟೆನ್ಷನ್ ಇಲ್ಲ, ಒಂದು ವ್ಯವಸ್ಥೆ ಐತೆ. ಆಮೇಲೆ ಈಗ ಒಂದು ಹೈಟೆಕ್ ಮಾರ್ಕೆಟ್ ಮಾಡ್ತಾವ್ರೆ, ಅದು ಮಾಡಿಬಿಟ್ರೆ ಇನ್ನೂ ಸೂಪರಾಗಿ ಆಗುತ್ತೆ. ರೇಟ್ ಹೇಳೋಕ್ಕಾಗಲ್ಲ, ಒಂದು ಸಲ ಏರುಪೇರು ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್ ಮಾರ್ಕೆಟಿಂಗ್. ಆಮೇಲೆ ಯಾವೊಂದು ಮರ್ಜಿ ಕಾಯಬೇಕಾಗಿಲ್ಲ, ಫಸ್ಟ್ ಕ್ಲಾಸ್. ನನ್ನ ಮಾರ್ಕೆಟ್ಗೆ ಕ್ವಾಲಿಟಿ ಇಲ್ಲ. ನಮ್ಮ ಹುಡುಗರು ಮಾರ್ಕೊಂಬತ್ತಾರೆ ಹೋಗ್ಬಿಟ್ಟು ಅಷ್ಟೇ. ಒಂದು ಗಾಡಿ ಇಟ್ಟಿದ್ದೀವಿ, ಅದು ಗಾಡಿ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಬೆಳಿಗ್ಗೆ ಸಂಜೆ ಲೇಬರ್ ಕರ್ಕೊಂಬರ್ತದೆ, ತೋಟಕ್ಕೆ ಹೋಗುತ್ತೆ, ಸೊಪ್ಪು ತಗೊಂಬರುತ್ತೆ, ಲೇಬರೆಲ್ಲ ಓಡಾಡ್ತಾರೆ, ಅದೇ ಗೂಡು ತೊಗೊಂಡೋಗಿ ಹಾಕುತ್ತೆ. ಒಂದು ಗಾಡಿ ಅಷ್ಟೇ ಈ ಟೀಮಿಗೆ. ಏನೋ ಒಂದು ಗಾಡಿ ಯಾವುದೋ ಟಾಟಾ ಎಷ್ಟೋ ಯಾವುದೋ ಒಂದು ಅಷ್ಟೇ, ಸಿಂಪಲ್ ಗಾಡಿ, ಇದೇನು ಹೆವಿ ಗಾಡಿ ಅಲ್ಲ. ಸೊಪ್ಪು ಹೆವಿ ಬೇಕು. ಅವಾಗ ಏನು ಮಾಡ್ತಾರೆ, ಒಂದು ಸಲ ತರ್ತಾರೆ, ಇವ್ರು ಸೊಪ್ಪು ಹಾಕ್ತಾ ಇರ್ತಾರೆ, ಇನ್ನೊಂದು ಹೋಗ್ತಾನೆ, ಅವ್ನು ಕಟಿಂಗ್ ಮಾಡ್ತಾ ಇರ್ತಾನೆ, ತರ್ತಾ ಇರ್ತಾನೆ. ಆ ಟೈಮಲ್ಲಿ ಹೆವಿ ಬೇಕು ಅಂದರೆ ಪುಷ್ ಕೊಡ್ತೀವಿ, ನಮ್ಮ ಲೇಬರ್ಸು ಕಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ 10 ನಿಮಿಷದಲ್ಲಿ. ನಾನು ಹೇಳೋದಲ್ಲ, ನಮಗೆ ಚಾಕಿಗೆ ಉಳಿತಾ ಇದೆ ಅಂದರೆ ಅದನ್ನೆಲ್ಲ ಕಟ್ ಮಾಡ್ಕೊಂಬರ್ತೀವಿ. ಆಮೇಲೆ ನಮ್ಗೆ ಒಳ್ಳೆ ಎಳಸೊಪ್ಪು ಚಾಕಿ ಬೇಕು, ಅದನ್ನೆಲ್ಲ ಮೇಲೆ ಎತ್ಕೊತೀವಿ, ಕೆಳಗಡೆದೆಲ್ಲ ಇಲ್ಲಿ ಕೊಟ್ಬಿಡ್ತೀವಿ. ಇನ್ನೊಂದು 2 ಡೇಸ್ ಆದಮೇಲೆ ಇದಕ್ಕೆ ಬರೋದೇ ಬರೀ ಬಲ್ಕೆ ಇದಕ್ಕೆ ಬರೋದು. 2 ಸಲ ಎತ್ಕೊಂಡ್ಬಿಡ್ತೀವಲ್ಲ. ಜಸ್ಟ್ ನಮ್ಮ ಕ್ವಾಲಿಟಿಲಿ ಅದು ನಮಗೆ ಬೆನಿಫಿಟ್ ಆಗಿದೆ ನಮ್ಗೆ ಅಲ್ಲಿ ಇದರಲ್ಲಿ ಅಷ್ಟೇ. ಇದು 185 ಅಡಿ ಇದೆ ಅಣ್ಣ, 32 ಅಡಿ ಇದೆ, 10,500 ಅಡಿ ಬೆಡ್ ಬರುತ್ತೆ. ಅದು ಮೇಲ್ಗಡೆ ಮಾಡೋರೆ. ನಾನು ಮೇಲ್ಗಡೆ ಮಾಡಿರೋದು ನಾನು ಎಂದೂ ಹುಳ ಸಾಕಲ್ಲ. ಈ ಬೆಡ್ 4 ಡೇಸ್ ಆದಮೇಲೆ ನಾವು ಚಂದ್ರಕ್ಕೆ ಎತ್ತೀವಲ್ಲ, ಎತ್ಬಿಟ್ಟು ಇಡೋಕ್ಕೆ ಜಾಗ ಅಷ್ಟೇ. ಅದು ಈ ಮನೇಲಿ ಒಂದು 700 kg ಫಸ್ಟ್ ಕ್ಲಾಸಾಗಿ ಬೆಳಿಬೋದು. ಈ ಸಲ 500 kg ಬೆಳೀತಾರೆ ಗ್ಯಾರಂಟಿ ಮಿನಿಮಮ್. ರೋನ ಯಾಕೆ ಹಿಂಗೆ ಮಾಡಿಲ್ಲ? ಇದು ಅನ್ಸೈಂಟಿಫಿಕ್ ಉಳು ಮನೆ. ಆ್ಯಕ್ಚುಲಿ ಉಳು ಮನೆ ಯಾವತ್ತೂ 25 ಅಡಿಗಿಂತ ಅಗಲ ಇರಬಾರ್ದು. ಕ್ರಾಸ್ ವೆಂಟಿಲೇಷನಲ್ಲಿ ಸಮಸ್ಯೆ ಆಗುತ್ತೆ. ಅದು ವಿಜ್ಞಾನಿಗಳು ಆಲ್ರೆಡಿ ಪ್ರೂವ್ ಮಾಡಿರೋದು ನಾವು. ಬಟ್ ಇವರು ಈಗ ಆಲ್ರೆಡಿ ಇತ್ತಲ್ಲ ಇದು, ಅದಕ್ಕೆ ನಾನು ಹಿಂಗೆ ಮಾಡಿದ್ರೆ ನಿಮಗೆ ಬೆಡ್ ಜಾಸ್ತಿ ಕೊಯ್ಲು ಬರುತ್ತೆ. ಈಗ ಹಿಂಗೆ ಮಾಡಿದ್ರೆ ನಿಮಗೆ 3 ಸ್ಟೆಪ್ ಮಾಡಿಬಿಟ್ರೆ ಕ್ರಾಸ್ ವೆಂಟಿಲೇಷನ್ ಇನ್ನೂ ಅಧ್ವಾನ ಆಗ್ಬಿಡ್ತದೆ. ಅದಕ್ಕೆ ವಿಂಡೋನ ಬಿಟ್ಬಿಟ್ಟು ಹಿಂಗೆ ಮಾಡಿದೆ ನಾನು. ಇದರ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದೀನಿ ಅಷ್ಟೇ. ಇಷ್ಟು ಎಷ್ಟು ಉದ್ದ ಬೇಕಾದ್ರೆ ಮಾಡಿ, ಎಷ್ಟು ಉದ್ದ ಬೇಕಾದ್ರೆ ಮಾಡಿ. ಈಗೇನೆ ಕ್ರಾಸ್ನಿಂದ ಈ ಕಡೆ ಆ ಕಡೆ. ಆದರೆ EC ಶೆಡ್ ಮಾಡಿದಾಗ ಈ ಅಗಲ ಸಮಸ್ಯೆ ಬರೋದಿಲ್ಲ. ಯಾಕೆ ಅಂದರೆ ಅದು ಇಡೀ ಇದನ್ನು ಒಂದು ಸಿಸ್ಟಮಲ್ಲಿ ಕಂಟ್ರೋಲ್ ಮಾಡೋದ್ರಿಂದ ಅದು 32 ಅಡಿ ಇರಲಿ, 40 ಇದ್ರೂ ಓಕೆ. ಅದು EC ಶೆಡ್ ಓಕೆ ಅನ್ಸುತ್ತೆ ನನಗಿನ್ನ. ಅದ್ರ ಬಗ್ಗೆ ಸಿಕ್ಕಾಬಿಟ್ಟು ಆಲ್ರೆಡಿ ಮಾತಾಡೋದು 2ನೇ ಸಲ ಮಾತಾಡಬೇಕಾಗುತ್ತೆ. EC ಶೆಡ್ಡು ಟೆಕ್ನಾಲಜಿ ಸರಿ, ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಸರಿ ಇಲ್ಲ. ಅದನ್ನು 100% ಮಾಡ್ಬಿಟ್ಟು ಮಾಡಬೇಕು. ಈಗ ಬೆಳಿಗ್ಗೆಯಿಂದನೂ ಕರೆಂಟ್ ಇಲ್ಲಪ್ಪ ಇಲ್ಲಿ, ಸಂಜೆ 7:30-8 ಗಂಟೆ ಬರ್ತದೆ. ರೈತ ಏನು ಮಾಡ್ತಾನೆ? ಬೆಳಿಗ್ಗೆ ಸಂಜೆ ಗಂಟೆ ಅದಕ್ಕೆ ಕನಿಷ್ಠ 7:30 8 kV ಜನ್ರೇಟರ್ ಬೇಕು. 10 ಗಂಟೆ ಓಡಿಸಿದ್ರೆ ಗಂಟೆಗೆ ಮಿನಿಮಮ್ 2.5 ಲೀಟ್ರ್ ಬೇಕು. 25 ಲೀಟ್ರ್ ಡೀಸೆಲ್ ಹಾಕ್ಬೇಕು. ಅವನು ಎಲ್ಲಿಂದ ಹಾಕ್ತಾನೆ? ಹಾಕಿ ರಿಟರ್ನ್ಸ್ ಎಲ್ಲಿ ಬರುತ್ತೆ? ರಿಟರ್ನ್ಸ್ ಎಲ್ಲಿದೆ? ಅದರಿಂದ ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಇನ್ನೊಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಪ್ಪ ನಿಮ್ಗೆ EC ಶೆಡ್ ಮಾಡಬೇಕು, ನಾವು ಹುಚ್ಚಿದ್ರೆ ಮಾಡಿ, ತೊಂದರೆ ಇಲ್ಲ. ಈ ಸೈಜ್ ಕಿಟಕಿನೇ ಮಾಡಿ. ನೀವು ವಿಮಾನದಲ್ಲಿ ಇರ್ತಲ್ಲ ಆ ಥರ ನೀವು ರಪ ಅಂತ ಓಪನ್ ಮಾಡಿಬಿಡ್ಬೇಕು ನಿಮ್ಮ ಕೈಲಿ ಆಗಲ್ಲ ಅಂದಾಗ. ಅಂದರೆ ನೀವು ECನ ಡೈರೆಕ್ಟ್ ಶೆಡ್ ಮಾಡಿಬಿಡ್ಬೇಕು. ಡೈರೆಕ್ಟ್ ಶೆಡ್ ಮಾಡಬೇಕು, ಆ ಶಕ್ತಿ ಇರಬೇಕು. ಅದಕ್ಕೆ ನೀವು ಟೈಟಾಗಿ ಲಾಕ್ ಮಾಡಿಬಿಡಿ, ವ್ಯವಸ್ಥೆ ಮಾಡ್ಕೊಂಡು, ತೊಂದರೆ ಇಲ್ಲ. EC ಶೆಡ್ ನಡೀತಾ ಇರಲಿ. ನಿಮ್ಗೇನೋ ಒಂದು ಪ್ರಾಬ್ಲಮ್ ಅಂತು, ಪವರ್ ಆಫ್ ಆಯಿತು, ಮತ್ತೊಂದು ಆಯಿತು, EC ಶೆಡ್ಡಲ್ಲಿ 30 to 40 ಮಿನಿಟ್ಸ್ ಓಕೆ. ಆಮೇಲೆ ನೀವು ಪವರ್ ಕೊಡಲೇಬೇಕು ಅದಕ್ಕೆ. ಕೋಳಿ ಫಾರ್ಮಲ್ಲಿ ಕನಕಪುರದಲ್ಲಿ 1 ಅವರ್ ಗೊತ್ತಿಲ್ದಿರ ಊರಿಗೆ ಹೋಗ್ಬಿಟ್ಟು ಬರೋಣ ಅನ್ನೋಷ್ಟರಲ್ಲಿ ಕರೆಂಟ್ ಲಕ್ಷಾಂತರ ರೂಪಾಯಿ ವ್ಯವಹಾರ. 10,000 ಕೋಳಿ ಒಂದೇ ಸತಿ. ಎಷ್ಟು ಲಕ್ಷ ರೂಪಾಯಿ ವ್ಯವಹಾರ ಅದು. AC-ನಲ್ಲೇ ಇವಾಗ ಮಾಡ್ತಿರೋದೆಲ್ಲ. ಎಲ್ಲ ECನೇ. ಅವರು ಡಿಮ್ಯಾಂಡ್ ಮಾಡ್ತಾರೆ. 8 ಡೇಸು ಅರ್ಲಿ ಆಗುತ್ತೆ, ಡಿಮ್ಯಾಂಡ್ ಮಾಡ್ತಾರೆ ಕ್ವಾಲಿಟಿ ಚಿಕನ್. ನಾನು ಕೊಡಲ್ಲ, ಅವರು ಡಿಮ್ಯಾಂಡ್ ಮಾಡ್ತಾರೆ ಅವರು. ಬಟ್ EC ಶೆಡ್ಡಲ್ಲಿ ಲಾಭ ಇದೆ. ಹುಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಸಖತ್ತ ಬೆಳೆಯುತ್ತೆ, ಅದಲ್ಲ ಅನುಮಾನವೇ ಇಲ್ಲ. ಆದರೆ ಸಮಸ್ಯೆ ಏನು ಅಂದರೆ ನಿಮಗೆ ಪವರ್ ಸಪ್ಲೈ ಇರಬೇಕು. ನಾನು ಅದಕ್ಕೆ ಸರ್ಕಾರಗಳಿಗೆ ಕೈ ಮುಗಿದು ಕೇಳೋದು, ನಮ್ಗೆ ಕರೆಂಟ್ ಕೊಡ್ರಪ್ಪ ಸಾಕು. ನೀವು ಮಳೆ ಉಯ್ಸೋಕ್ಕಾಗಲ್ಲ, ನಮಗೂ ಗೊತ್ತು. ಲಿಫ್ಟ್ ಇರಿಗೇಷನ್ ಮಾಡಿ, ನಮಗೊಂದು ಸ್ವಲ್ಪ ನೀರನ್ನ ಸರ್ಕ್ಯುಲೇಟ್ ಮಾಡಿಕೊಡಿ.
ಇಷ್ಟು ಮಾಡೋರು ಉಳಿದಿದ್ದು ನಾವೇ ಬದುಕತ್ತೀವಿ ಹೆಂಗೋ. ಅದು ಯು ಪಿ ಎಸ್ ಅದರಲ್ಲಿ ವರ್ಕೌಟ್ ಎಲ್ಲ ಆಗುತ್ತೆ ಯು ಪಿ ಎಸ್ ವರ್ಕೌಟ್ ಆಗಲ್ಲ. ಆದರೆ ನೀವು ಟೆಂಪ್ರೇಚರ್ ಬಿಟ್ಬಿಡಿ, ಹ್ಯೂಮಿಡಿಟಿ ಬಿಟ್ಬಿಟ್ಟು ಬರೀ ಜಸ್ಟ್ ಒಂದು ವೆಂಟಿಲೇಷನ್ ಮಾಡ್ತೀನಿ ಅಂದ್ರೂ ಕನಿಷ್ಠ 2.5-3 ಕಿಲೋವ್ಯಾಟ್ ಬೇಕು. ಹೊಡೋದಣ್ಣ ತಿಂತಾ ಇರ್ತದೆ, ಅದು ಫಸ್ಟ್ ಕ್ಲಾಸ ತಿಂತಾನೆ ಇರ್ತದಲ್ಲ. 5th ಡೇ ಈವ್ನಿಂಗು ದೇವ್ರಾಣೆ ಅಥವಾ 6ನೇ ದಿನ 5th ಡೇ ಸ್ಯಾಂಪಲ್ ಬಂದೇ ಬಿಡುತ್ತೆ ಈ ಟೆಂಪ್ರೇಚರಲ್ಲಿ. 6ನೇ ದಿನ ಸಂಜೆ ಎಲ್ಲ ಚಂದ್ರಕ್ಕೆ ಇಟ್ಬಿಟ್ಟು ನಮ್ಮ ಹುಡುಗರು ಆರಾಮಾಗಿಬಿಡ್ತಾರೆ. ಇವಾಗ ನೀವು ನಮ್ಮನ್ನ ಸುಮ್ಮನೆ ಜನರಲ್ ಆಗಿ ಕೇಳಿದ್ರೆ ಎಷ್ಟು ದಿನ ಆಗಿದೆ ಅಂದರೆ 5-6ನೇ ದಿನ. ಹಾಂ, ಇಲ್ಲ 2 ದಿನ ಕಂಪ್ಲೀಟ್ ಆಗಿದ್ದು, 3ನೇ ದಿನ ಈ ರನ್ನಿಂಗಲ್ಲಿ ಐತೆ ಅಷ್ಟೇ. 3ನೇ ದಿನ ಅಂದರೆ ಅದೇ ನಮ್ಮ ಫೀಡಿಂಗ್ ಹಂಗಿದೆ, ದಿನಕ್ಕೆ ಮಿನಿಮಮ್ 3 ಫೀಡಿಂಗು. ಪ್ಯಾಚು ಸೇರೋದು ನೀವು 4 ಫೀಡಿಂಗ್ ಅಂತ ಬೇಕಾದ್ರೆ ಕರಿಬೋದು. ಒಳಗಾಕ್ರೋ ಹುಳುಗಳು ಒಂದೊಂದು ಬಿದ್ದಾವೆ ನೋಡ್ರ. ಬನ್ರಣ್ಣ ಹಾಕತ್ತಾರೆ ನೋಡ್ರ, ಹುಡುಗನ ಕರಿ ಸುತ್ತ ಇದು ಮಾಡೋಕ್ಕೆ ಹೇಳು, ಮಾಡ್ತಾರೆ. ಒಳಗಡೆ ತಿಳಪ್ಪ, ಅದು ಸೈಂಟಿಫಿಕ್ ಆಗಿಲ್ಲ ಕಣೆ, ಅದು ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡಿರೋದು ಅಷ್ಟೇ. ಸೊಪ್ಪಿಲ್ಲಿ ಇಟ್ಕೊಂತಾರಣ. ಆಮೇಲೆ ಇವತ್ತಿನ ಟೆಂಪ್ರೇಚರ್ಲಿ ಇದೇನಂದ್ರೆ ಪ್ಯಾಚ್ ಫೀಡಿಂಗ್ ಅಷ್ಟೇ. ಈಗ ಕೊಡ್ತಾರೆ ಮಗ, ಪ್ಯಾಚ್ ಫೀಡಿಂಗ್ ಆ ಕಡೆ ಶುರು ಮಾಡಿಸು. ಏನು ಮಾಡ್ತಾರೆ ಅಂದರೆ ಪ್ಯಾಚ್ ಫೀಡಿಂಗ್ ಶುರು ಮಾಡಿಬಿಡ್ತಾರೆ ಅಷ್ಟೇ. ಈಗ ಫೀಡಿಂಗ್ ಶುರು ಮಾಡ್ತಾರೆ. ಇನ್ನು ಆ ಕಡೆಯಿಂದ ಮಾಡ್ತೀರೇನ್ರ? ಆ ಕಡೆಯಿಂದ ಮಾಡ್ತೀರಾ? ಆ ಕಡೆಯಿಂದ ಮಾಡೋದಾದ್ರೆ ನಾನು ಹೇಳೋದು, ಒಂದು ಗಾಡಿನ ಆ ಕಡೆನೇ ಹೊಡ್ಕೊಂಡು ನಿಲ್ಸ್ಕೊಬಿಡ್ರು ಅಲ್ಲಿ. ಹಾಂ, ನಮ್ಮ ಚಾಕಿ ಸೆಂಟ್ರಲ್ಲೆಲ್ಲ ಓಡೋದು ಚೆಚ್ಚಿ ಇರೋ ಒಂದು ಸಣ್ಣ ಹಳೇ ಗಾಡಿ ಕೊಟ್ಟಿರೋದು ಇವ್ರಿಗೆ. ಯಾಕಂದ್ರೆ ಇವ್ರೇನು ಸಿಟಿಯಿಂದ ಆಚೆ ಹೋಗಲ್ಲ, ಗೊತ್ತಾಯ್ತು ಸರ್, ಸಮಸ್ಯೆ ಇಲ್ಲ ಇವ್ರಿಗೆ. ನನ್ನ ಹತ್ರ ಒಂದು ಟಾಟಾ ಮೊಬೈಲ್ ಇದೆ. ಓಹ್, ಹೌದಾ? ಬೇರೆ ಗಾಡಿ ಯಾವ ಗಾಡಿ ಮಾರ್ಬಿಡು ಅಂದ್ರೆ ಆ ಗಾಡಿ ಮಾರ್ಬೋದು ಅಂದರೆ ಸೆಂಟಿಮೆಂಟು. ಹೋಗಪ್ಪ. ಸರ್, ಹೆಂಗಿದೆ ಸೊಪ್ಪು? ಒಂದು ಮೂಟೆ ಸಿಮೆಂಟ್ ಈಗ ನೀವು ನೋಡೋದ್ರಲ್ಲ ತೋಟದಲ್ಲಿ, ಅದೇ ಸೊಪ್ಪು, ಅದು ಅದೇ ಸೊಪ್ಪು. ಒಂದು ಮೂಟೆ ಸಿಮೆಂಟ್ 2 ನಿಮಿಷ ಬಂದೆ. ಮೂಟೆ ಬಂದೆ ಸೊಪ್ಪು ತರಬೇಕು ಅಂದರೆ ಆರಾಮಾಗಿ ಎತ್ಕೊಬರ್ಬೋದು ನಮ್ಮ ಟಾಟಾ. ಬರ್ತಿದ್ದೀನಪ್ಪ. ಹೌದು, ಕಾರ್ ಫೀಲಿಂಗ್ ಇದೆ. ಹಂಗೂ ಹೇಳ್ತಾರೆ 500-600 ಮಟಗೆಲ್ಲ ಸಣ್ಣ ಗಾಡೀಲಿ ಹೆಂಗೆ ತತ್ತೀರಿ ಅಂತ. ಒಂದೇ ಸಲ ತರಬೇಕು ಒಂದು ರೂಲ್ ಏನೈತೆ? ಹುಡುಗರು ಕುಯ್ತಾ ಇರ್ತಾರೆ, ಇವ್ರು ತತ್ತಾ ಇರ್ತಾರೆ, ಫ್ರೆಶ್ ಆಗಿ ಹಾಕತ್ತಾರೆ. ಆಮೇಲೆ ಕೆಲವರು ಹೊರೆ ಕಟ್ತಾರೆ, ನೀವು ಹೊರೆನ ಅಳ್ಳಾಡ್ಸೋಕ್ಕೆ ಆಗಲ್ಲ ಅದನ್ನ. ಬೆಸ್ಟ್. ಹಂಗೆ ಮೂವ್ ಆಗ್ಬಿಡೋಣ. ಬನ್ನಿ ಮೂವ್ ಆಗ್ಬಿಡೋಣ. ಲಾಸ್ಟ್ ಟೈಮ್ ಹಾಕಿದ್ರೆ ಈಗಿದ್ದು ನಮ್ದು ಎಲ್ಲ ತೋಟಗಳಿಗೆ ಹಾಕಿರ್ತದೇನೆ. ಪ್ರಾಬ್ಲಮ್ ಉಂಟು. ಇದು ಇನ್ನೂ ಸೈಂಟಿಫಿಕ್ಕು ನೆರಳಾಗಲಿ ಅಂತ ಅಷ್ಟೇ. ಅದು ಏನಾಗಿದೆ ಅಣ್ಣ, ಪಶ್ಚಿಮಕ್ಕೆ ಅಷ್ಟೊಂದು ಶೀಟ್ ಹಾಕೋದು ಕಷ್ಟ. ಅದಕ್ಕೆ ಸುಮ್ಮನೆ ನೆರಳಾಗಲಿ ಅಂತ ಹಂಗೆ ಬಿಟ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಇದನ್ನು ಈಗ ಬರೀ ಇದನ್ನು ನೀವು ಸುತ್ತ ಶೀಟ್ ಹಾಕ್ತೀನಿ ಅಂದರೆ ಕನಿಷ್ಠ 3-4 ಲಕ್ಷ ಬೇಕು. ಹೌದು, ಅದು ಮ್ಯಾಕ್ಸಿಮಮ್ ಬಿಸಿಲು ಕೊಡಲ್ಲ. ಆದರೆ ನಾನು ಉಳು ಮನೆ ಕಟ್ಟಿದ್ರೆ ಅದನ್ನು ಸೈಂಟಿಫಿಕ್ಕಾಗೆ ಕಟ್ತೀನಿ, 4 ಕಾಸು ಜಾಸ್ತಿ ಅದನ್ನು ಪರ್ಮನೆಂಟಾಗಿ ಕಟ್ತೀನಿ. ಯಾಕೆ ಹೇಳಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಅನ್ನ ಕೊಡುತ್ತದು. ಈ ಎಕಾನಮಿ ಶೇಡ್ ಅಂತ ಮಾಡ್ತಾರಲ್ಲಣ್ಣ, ಅದರಿಂದ ಒಳ್ಳೆ ಬೆಳೆ ಬೆಳೆಯೋಕೆ ಆಗಲ್ಲಣ್ಣ. ಟೆಂಪ್ರೇಚರ್ ಹ್ಯೂಮಿಡಿಟಿ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ ಸರ್? ಮಾಲೂರು ಹತ್ರ ಇವಾಗ ಇದು ನೋಡಿದ್ವಲ್ಲ, ಇದ್ರ 2ರಷ್ಟು ದೊಡ್ಡದು ಅವರು ಇಟ್ಗೆ ಇದು ಹೆಂಚು ಇಲ್ಲ, ರೂಫೇ ಹಾಕಿದ್ದಾರೆ. ಹಾಂ, ರೂಫ್ ಹಾಕ್ಬಿಟ್ಟು ಮಾಡಿ ಇವಾಗ ರೇಷ್ಮೆ ಬೆಳೀತಿಲ್ಲ ಅವರು. ಫೇಮಸ್ ನರ್ಸರಿ ಸರ್, ಅವನು ಮ್ಯಾಂಗೋಸ್ಗೆ ಇಳಿದ್ಬಿಟ್ರು ಅವರು. ಹಾಂ, ಹೇಳಿದ್ನಲ್ಲ, ಅವ್ರ ಹತ್ರ ಹೋದಾಗೇ ಗೊತ್ತಾಗಿದ್ದು 40 ಕಿಲೋಮೀಟ್ರ್ ಅವ್ರ ಹತ್ರ ಪೈಪ್ಲೈನ್ ಇದೆ. ಒಬ್ಬೊಬ್ಬ ದೂರ 40 ಕಿಲೋಮೀಟ್ರ್ ಪೈಪ್ಲೈನ್ ಇದೆ. ಅಷ್ಟು ದೂರದಿಂದ ಪೈಪ್ಲೈನಲ್ಲಿ ನೀರು ತರ್ತೀವಿ. ರೇಷ್ಮೆ ಬೆಳೀತಿದ್ವಿ ಸರ್. ಲಾರಿ ಕ್ಲೀನಾಗಿ ಹೊರಟೋಗ್ಬೋದು. ಹಿಂಗೆ ಭಾಳ ಸೈಂಟಿಫಿಕ್ಕಾಗಿ ಅಷ್ಟು ಸಾಹಸಿಗಳು. ಏನು ಮಾಡಿದ್ದಾನೆ, ಎಲ್ಲ ಮ್ಯಾಂಗೋ ತೋಟ ಮಾಡಿಬಿಟ್ಟು ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಂಡವ್ರೆ. ಅದನ್ನ ಪ್ರೊಸೆಸಿಂಗ್ ಸೂಪರ್. ಇದ್ರಲ್ಲ ಅಂತ ಕುಪ್ಪ ಮಾತ್ರ ನೋಡಿದವ್ರು, ಹೆಸರು ಮರ್ತು ಬಿಟ್ಟಿದ್ದೀನಿ. ಅದು ಭಾರಿ ದೊಡ್ಡ ರೇರಿಂಗ್ ಯೂನಿಟು, ಒಂದು 400 ಅಡಿ ಅಗಲ ಉದ್ದ. ಅವ್ರ ಹೆಸರು ನಾನು ಮರ್ತೋಗಿದೆ, ನೀವು ನೋಡಿದ್ದೀರಿ. ಅದು ಒಂದು 50 ಅಡಿ ಅಗಲ. ಅವರು ಒಂಥರ ಟೆಕ್ನಿಕಲ್ ಮಾಡಿದ್ರು, ಬಟ್ ಅದು ತುಂಬ ಕ್ರೌಡ್ ಆಗಿತ್ತು. ಇವರು ಭಾಳ ನೀಟಾಗಿ ಮಾಡಿದರು ಸರ್, ರೂಫ್ ಹಾಕ್ಬಿಟ್ಟು. ನಾನು ಹೇಳಿದೆ, ಅದು ಹಳ್ಳಿಯಲ್ಲ, ದೊಡ್ಡಿನೂ ಅಲ್ಲ ಬಿಡಿ. ಅವ್ರದ್ದೇ ಆದಂಥ ಒಂದು ಅಣ್ಣ ತಮ್ಮಂದ್ರೆ ಒಂದು 7-8-10 ಮನೆಗಳೈತೆ. ಅಟ್ಲೀಸ್ಟ್ ನಮ್ಮಂಥ ಹಳ್ಳಿಲಿದ್ರೆ 2-3 ಚೌಲ್ಟ್ರಿ ಮಾಡ್ಕೊಬಿಡ್ತಿದ್ವಿ. ಅಷ್ಟು ದೊಡ್ಡದು ಮಾಡಿದ್ದೀರಾ ರೂಫ್ ಬಿಲ್ಡಿಂಗ್. ಉಳು ಮನೆಗೆ ದುಬಾರಿ ಖರ್ಚು ಮಾಡಬಾರ್ದು, ತುಂಬ ಎಕಾನಮಿನೂ ಮಾಡಿ. ಈ ಶೇಡ್ ನೆಟ್ಟಲ್ಲಿ ಕಟ್ತೀನಿ, ನಾನು ಶೀಟಲ್ಲಿ ಕಟ್ತೀನಿ, ಅದು ಬೇಡ. RCC ಹಾಕ್ತೀನಿ ಅನ್ನೋ ಉತ್ತನೂ ಬೇಡ. ಸಿಮೆಂಟ್ ಶೀಟ್ ಆಗಿ, ಸಿಮೆಂಟ್ ಶೀಟ್ಗೆ ಹೀಟ್ ರಿಜೆಕ್ಷನ್ ಪಾಯಿಂಟ್ನ ಈಗ ಕೋಟ್ ಮಾಡಿ ಅಲ್ಲೇ ಕೊಡ್ತಾರೆ. ಒಂದು ಸ್ಕ್ವೇರ್ ಫೀಟ್ಗೆ 25-30 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ. ಅಲ್ಲ, ಸ್ಕ್ವೇರ್ ಮೀಟ್ರಿಗೆ. ಅಂದರೆ ನಿಮಗೆ ಒಂದು 10% ಜಾಸ್ತಿ ಆಗುತ್ತೆ. ರೆಗ್ಯುಲರ್ ಶೀಟ್ಗಿಂತ 10% ಕಾಸ್ಟ್ಲಿ ಆಗುತ್ತೆ. ಅದನ್ನು ತಗೊಳ್ಳಿ.
ಪಫ್ ಶೀಟ್ ಆಗಲ್ವಾ? ಸೂಪರು ಹೆವಿ ಕಾಸ್ಟ್ಲಿ ಪಫ್ ಶೀಟು. ಎಲ್ಲಿದ್ದೀರಿ ನೀವು? ಪಫ್ ಶೀಟು ಹೆಚ್ಚು ಕಮ್ಮಿ ನಿಮ್ಗೆ RCC ಪ್ರೈಸ್ ಬರುತ್ತೆ. ರೂಫ್ ಹಾಕ್ದಂಗೆನೆ ಸರ್. ಹಾಂ, RCC ಪ್ರೈಸ್ ಬರುತ್ತದು. ಒಳ್ಳೇದದು. RCC ಪ್ರೈಸ್ ಬಂದ್ಬಿಡ್ತದೆ ನಿಮಗೆ. ಅದಕ್ಕೆ ಮಿನಿಮಮ್ 12 ಅಡಿ ವಾಲ್ ಇಡಿ, ಮಿನಿಮಮ್ 12 ಅಡಿ, ಮಧ್ಯದಲ್ಲಿ 16 ಅಡಿ ಇಡಿ, 12 ಅಡಿ ವಾಲು, 16 ಅಡಿ, ಬರೀ 4 ಸ್ಟೆಪ್ಪು. 5ನೇ ಸ್ಟೆಪ್ ಬೇಕಾಗಿರೋದು ಯಾಕೆ ಏನೋ ಎಮರ್ಜೆನ್ಸಿಗೆ ಅಷ್ಟೇ. 3 ಸ್ಟೆಪ್ 4 ಸ್ಟೆಪ್ಪಲ್ಲೇ ಮಾಡಬೇಕು. ಆಗ ಹೆಣ್ಮಕ್ಳು ಅಶಕ್ತರು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಮೇಲಿಂದ ಎದ್ದು ಎಷ್ಟು ಜನ ತಲೆ ಹೊಡ್ಕೊಂಡವ್ರೆ, ಎಷ್ಟು ಜನ ಕೈಕಾಲು ಮುಡ್ಕೊಂಡವ್ರೆ ಗೊತ್ತಾ? ಹಂಗೆ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಬೇಕು ಅಷ್ಟೊಂದು ಸಾಧನ? ಏನು ಮಾಡೋದು? ಮನೆ ಕಟ್ಟೋಣ ಬಿಡಿ, ಮುಂದಕ್ಕೆ ಮನೆ ಕಟ್ಕೊಂಡು ಹೋಗೋಣ ಅಷ್ಟೇ ಅಲ್ವಾ? ನಮ್ಮಪ್ಪ 93-94ರಲ್ಲಿ 50 ಅಡಿ 20 ಅಡಿ ಉಳು ಮನೆ ಕಟ್ಟಿದ್ರು. ಅದೇ ಇವತ್ತು ನಮ್ಮ ಜೀವನಾಧಾರಕ್ಕೆ ಮೂಲ ಆಗಿ ಅಲ್ಲಿಂದ ಇವೆಲ್ಲ ಕಟ್ಟಿ ಇದೆಲ್ಲ ಕಟ್ಟಿ ಮನೆ ಕಟ್ಟಿ ನನ್ನ ತಮ್ಮನ ಮನೆ ಕಟ್ಟಿ ಅಲ್ಲಿಂದನೇ ಅವ್ರು 50 ಅಡಿ 20 ಅಡಿನ ಸಾಲ ಮಾಡಿ ಅವತ್ತು 1.5 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಕಟ್ಟಿದ್ದದು. ಸಾಲ ಮಾಡ್ಬಿಟ್ಟು ಕಟ್ಟಿದ್ದು 1.5 ಲಕ್ಷ ಆಗಿದ್ದು ಅವತ್ತು 94ರಲ್ಲಿ. ಆ ಮನೆಯಿಂದ ಇಷ್ಟೆಲ್ಲ ಬೆಳಕ ಬಂದು. ಅದು ಬೇಕಾಗಿರೋದು ನಮಗೆ ಟೆಂಪ್ರೇಚರ್, ಹ್ಯೂಮಿಡಿಟಿ, ಒಳ್ಳೆ ವಾತಾವರಣ. ಸುಮ್ಮನೆ RCC ಅದೆಲ್ಲ ಬೇಕಾಗಿಲ್ಲ. ಮತ್ತು ಶೇಡ್ ನೆಟ್ ಹಾಕೋದು, ತಗಡಲ್ಲಿ ಕಟ್ಟೋದು, ಅಲ್ಲಿ ಹೆಂಗೆ ಟೆಂಪ್ರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲೆಲ್ಲ ವಿಪರೀತ ಹೇಳೋದು ಭಾಳ ಈಸಿ. ಆಮೇಲೆ ಒಂದೊಂದ್ಸಲ ಇಲಾಖೆಯೂ ಅದು ಏನು ಅನಿಸ್ತದೋ ಅವ್ರಿಗೆ, ಹೌದು ಇದು ಚೀಪು ಒಳ್ಳೇದು ಅಂತ ಹೇಳ್ಬಿಡ್ತಾರೆ. ಅದರಿಂದ ಚೆನ್ನಾಗಿ ಮಾಡೋಕ್ಕಾಗಲ್ಲ ಸರ್. 360 ದಿನ ಮಾಡೋಕ್ಕೆ ಆಗಲ್ಲ. ಇಲಿಗಳು ತಿನ್ಕೊಂಡು ಹೋಗ್ತವೆ, ಎಗಡೆಗಳು ತಿನ್ಕೊಂಡು ಹೋಗ್ತವೆ, ಊಜಿಗಳು, ನೊಣಗಳು, ಅದ್ರ ಜೊತೆಗೆ ಟೆಂಪ್ರೇಚರು. ಅದು ಪರ್ಫೆಕ್ಟ್ ಅಲ್ಲ, ಸೈಂಟಿಫಿಕ್ ಅಲ್ಲ. ಒಂದು ಕಡೆ ನೋಡಿದ್ದೆ, ಈ ಎಡ್ಜ್ಗೆ ಒಂದು 20 ಹೋಲ್ಸು ನಾನು PVC ಪೈಪ್ ಇಟ್ಬಿಟ್ಟು ಹಾಕ್ತೆ. ಸ್ವಲ್ಪ ಯಾಮಾರಿದ್ರೆ ಬರೀ ಅಳಿಲ್ಗಳೇ ಸೇರ್ಕೊಬಿಟ್ಟು. ಹೌದು. ಆಮೇಲೆ ಇದು ಸೈಂಟಿಫಿಕ್ ಅಲ್ಲ. ನಾವೇನಪ್ಪ ಅಂದರೆ ಇದನ್ನು ಇರೋದನ್ನು ಸುಮಾರಾಗಿ ಬಳಸ್ತಾ ಇದ್ದೀವಿ. ನಮಗೆ ಟೆಕ್ನಾಲಜಿ ಗೊತ್ತು, ನಾವು ಇದರಲ್ಲಿ ಒಳ್ಳೆ ಕ್ರಾಪೆ ತೆಗಿತಾ ಇದ್ದೀವಿ. ಬಟ್ ಇದು ಸೈಂಟಿಫಿಕ್ ಅಲ್ಲ. ಸೈಂಟಿಫಿಕಾಗಿ ಕಟ್ಟಬೇಕು. ಪ್ಲಾಸ್ಟಿಂಗ್ 100% ಮಾಡಬೇಕು. ಇಲ್ಲ ನೀವು ರೋಗಾಣು ಈಗ ಬರೀ ಇದು ಇಷ್ಟಾಗಲಿಕ್ಕೆ ನೀವು ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಎಷ್ಟು ಔಷಧಿ ಬೇಕು ಅದಕ್ಕೆ? ಅದೇ ನೀವು ಪ್ಲಾಸ್ಟಿಂಗ್ ಆಗಿರೋ ನೀಟಾಗಿ ಹರಿದು ಬಿಡುತ್ತೆ ಅಷ್ಟೇ. ಓಡೋಣ ಬನ್ನಿ ಹೋಗೋಣ. ಓಕೆ. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.